ಓಕೆ, ಗುಡ್ ಈವ್ನಿಂಗ್. ಸೊ ನನ್ನ ವಾಯ್ಸ್ ಕೇಳ್ತಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ, ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸೆಷನ್. ಸೊ ನಿಮ್ಗೆ ಈಗಾಗಲೇ ಗೊತ್ತು. ಸೊ ಈ ತರಗತಿಗಳು HSTR, GPSTR, PSTR, ಮ್ಯಾಥ್ಸ್ ಕ್ಲಾಸಸ್, ಫಿಸಿಕ್ಸ್ ಕ್ಲಾಸಸ್ ಕೂಡ ಬರುತ್ತೆ. ಸೊ ಮ್ಯಾಥ್ಸ್ ತರಗತಿಗಳು, ಗಣಿತದ ತರಗತಿಗಳು. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ನಾವು ಆದಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಕೋರ್ಸ್ಗಳು ಲಭ್ಯವಿದೆ. GPSTR, HSTR, ಕರ್ನಾಟಕ ಟೆಟ್ದು ಮ್ಯಾಥ್ಸ್, ಫಿಸಿಕ್ಸ್ ಕೋರ್ಸ್ಗಳು ಲಭ್ಯ ಇದೆ. ಸೊ ನೀವು ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ನ ನೀವು ತಗೋಬಹುದು. ಸೊ ಏನೇ ಮಾಹಿತಿ ಬೇಕು ಅಂತಂದರೂ ಈ ನಂಬರ್ ಏನು ಕಾಣ್ತಾ ಇದೆ, ಈ ನಂಬರ್ಗೆ ನೀವು ಡಯಲ್ ಮಾಡಬಹುದು. 8088100752. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸೊ VGT ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸೊ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಕಳೆದ ತರಗತಿಯ ಪ್ರಶ್ನೆ. ಸೊ ಪ್ರತಿದಿನ 9 ಗಂಟೆಗೆ ಇರುತ್ತೆ, ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಓಕೆ, ಕಳೆದ ತರಗತಿಯಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ವರ್ಗ ಸಮೀಕರಣದ ಬಗ್ಗೆ ಮಾತಾಡ್ತಾ ಇದ್ದು. ಸೊ ವರ್ಗ ಸಮೀಕರಣದಲ್ಲಿ ಬೇರೆ ಬೇರೆ ತರಹದ ಪ್ರಶ್ನೆಗಳನ್ನು ತಗೊಂಡು ಮಾತಾಡ್ತಾ ಇದ್ದು, ಅದರ ಕಂಟಿನ್ಯೂನ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು. ಓಕೆ, ಸೊ ಯಾರಾದರೂ ಹೊಸದಾಗಿ ಬಂದಿದ್ದೀನಿ ಅಂತಂದರೆ, ಹೊಸದಾಗಿ ನೋಡ್ತಿದ್ದೀನಿ ಅಂತಂದರೆ, ಇದು HSTR, GPSTR ಮ್ಯಾಥ್ಸ್ ಕ್ಲಾಸಸ್ಗಳಾಗಿರುತ್ತೆ, ಮ್ಯಾಥ್ಸ್ ಗಣಿತ ತರಗತಿಗಳಾಗಿರುತ್ತೆ. ಇದು ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. ಓಕೆನಾ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇರುತ್ತೆ. ಮತ್ತು ಈ ತರಗತಿಗಳಲ್ಲಿ ನಾವೇನು ಮಾಡ್ತೀವಿ, ನಾವು ಕಾನ್ಸೆಪ್ಟ್ಸ್ಗಳನ್ನು ಕೂಡ ಹೇಳ್ಕೊಡ್ತೀವಿ. ಕಾನ್ಸೆಪ್ಟ್ ಜೊತೆಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ಕೂಡ ತಗೊಂಡು ಹೇಳ್ಕೊಡ್ತೀವಿ. ಜೊತೆಗೆ ನಿಮಗಿಲ್ಲಿ 2 ತರಹದಲ್ಲಿ ನಾವು ಹೇಳ್ಕೊಡ್ತೀವಿ. ಒಂದು ಬಹು ಆಯ್ಕೆ ಪ್ರಶ್ನೆಗಳ ಆಧಾರಿತ ಅಂದರೆ MCQs, ಮತ್ತು ಡಿಸ್ಕ್ರಿಪ್ಟಿವ್ ಆಧಾರಿತ. ಡಿಸ್ಕ್ರಿಪ್ಟಿವ್ ಅಂದರೆ GPSTR ಎಕ್ಸಾಮಲ್ಲಿ ಬರೀಬೇಕಲ್ಲ ಅದು. ಸೊ 2 ರೀತಿಯಲ್ಲೂ ಕೂಡ ನಾವು ಹೇಳ್ಕೊಡ್ತೀವಿ, ಸರಿನಾ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಗ್ರೂಪು ಕೂಡ VGT ಅಕಾಡೆಮಿ, ಅಲ್ಲಿ PDF ಅಪ್ಲೋಡ್ ಆಗುತ್ತೆ. ಸೊ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಆ್ಯಪಲ್ಲೂ ಕೂಡ ನೀವು ಆ PDFಗಳನ್ನ ತಗೋಬಹುದು ಅನ್ನುವಂಥದ್ದು. PDFಗಳು ಸಿಗುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ಗಳಿದೆ ನಮ್ಮಲ್ಲಿ. ಓಕೆ, ಟೆಸ್ಟ್ ಸೀರೀಸ್ಗಳು ಅಂದರೆ ಕ್ವಿಜ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ಅದು ಕೂಡ ಆ್ಯಪಲ್ಲಿದೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತಗೋಬಹುದು. ಸೊ ಪ್ರತಿದಿನ 6 ಗಂಟೆಗೊಂದಿರುತ್ತೆ, 9 ಗಂಟೆಗೊಂದಿರುತ್ತೆ. ಏನೇ ಮಾಹಿತಿ ಬೇಕು ಅಂದರೆ 8088100752ಗೆ ನಾವು ಅಥವಾ ನೀವು ಡಯಲ್ ಮಾಡಿ ಅಥವಾ ವಾಟ್ಸಪ್ ಮಾಡ್ಬೋದು. ಸೊ ನಮ್ಮ ಕಳೆದ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿ ನಾವು ಈ ಪ್ರಶ್ನೆ ತಗೊಂಡು ಇಲ್ಲಿ ಡಿಸ್ಕ್ರಿಮಿನೇಟ್ ಬಗ್ಗೆ ಮಾತಾಡ್ತಾ ಇದ್ದು, ನೆನಪಿದೆಯಾ? ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಡಿಸ್ಕ್ರಿಮಿನೇಟ್ ಆದಮೇಲೆ ನೇಚರ್ ಆಫ್ ದ ರೂಟ್ಸ್ ಅಂತ ನಾವು ಮಾತಾಡ್ತಾ ಇದ್ದು, ಕನ್ನಡದಲ್ಲಿ ಮೂಲಗಳ ಸ್ವಭಾವ. ಮೂಲಗಳ ಸ್ವಭಾವ ನಮಗೆ 3 ತರಹ ಇರುತ್ತೆ. ಒಂದು, ಡಿನ ಬೆಲೆ, ಡಿಸ್ಕ್ರಿಮಿನೇಟ್ನ ಬೆಲೆ ಗ್ರೇಟರ್ ದೆನ್ 0 ಇದ್ದಾಗ, 0ಗಿಂತ ಜಾಸ್ತಿ ಇದ್ದಾಗ. ಎರಡನೇದು, ಡಿಸ್ಕ್ರಿಮಿನೇಟ್ನ ಬೆಲೆ 0ಗೆ ಈಕ್ವಲ್ ಇದ್ದಾಗ ಮತ್ತು ಡಿಸ್ಕ್ರಿಮಿನೇಟ್ನ ಬೆಲೆ 0ಗಿಂತ ಕಡಿಮೆ ಇದ್ದಾಗ, ನೆಗೆಟಿವ್ ಅಂತ ಹೇಳ್ತೀವಿ. ಈ ಥರ ಇದ್ದಾಗ ನಮಗೆ 3 ತರಹ ನೇಚರ್ ಆಫ್ ದ ರೂಟ್ಸ್ ಬರುತ್ತೆ. ಸೊ ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದು. ಸೊ ಮೂಲಗಳ ಸ್ವಭಾವ ಕನ್ನಡದಲ್ಲಿ, ಮೂಲಗಳ ಸ್ವಭಾವ. ಸೊ
ಸೊ ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಅದು ಡಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಡಿ ಅಂದರೆ ಡಿಸ್ಕ್ರಿಮಿನೇಟ್. ಸೊ ಇಲ್ಲಿ ನಾನು ಮೊದಲನೇದು ಹೇಳಿದ್ದು ಡಿ ವ್ಯಾಲ್ಯೂ ಅಕಸ್ಮಾತು 0ಗಿಂತ ಜಾಸ್ತಿ ಇತ್ತು ಅಂತಂದರೆ, ಸೊ ಅಂದರೆ ಡಿಸ್ಕ್ರಿಮಿನೇಟ್ ವ್ಯಾಲ್ಯೂ, ಆಗ ನಮ್ಗೆ ಏನು ಬರುತ್ತೆ ಅಂತಂದರೆ 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಬರ್ಕೊಳ್ಳಿ. ಓಕೆನಾ? 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಕನ್ನಡದಲ್ಲಿ ನಿಮಗೆ ಕನ್ನಡದಲ್ಲೂ ಬರೀತೀನಿ. ವಾಸ್ತವ ಮತ್ತು ವಿಭಿನ್ನ. ಸರಿನಾ? ಎರಡನೇದು ಡಿ ವ್ಯಾಲ್ಯೂ ಅಕಸ್ಮಾತ್ 0ಗೆ ಈಕ್ವಲ್ ಇದ್ದರೆ 2 ಈಕ್ವಲ್ ರೂಟ್ಸ್ ಬರುತ್ತೆ. ಬಟ್ ನೇಚರ್ ಆಫ್ ದ ರೂಟ್ಸ್ ಮಾತಾಡ್ತಾ ಇದ್ದೀವಿ. ಇದ್ರ ಮೇಲೆ ಪ್ರಶ್ನೆ ನಿಮಗೆ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟಾರ್ಟ್ ಮಾಡಿದ್ದು ನಾವು, ವರ್ಗ ಸಮೀಕರಣವನ್ನು ಸ್ಟಾರ್ಟ್ ಮಾಡಿದ್ದು, ಅದರ ಮುಂದುವರೆದ ತರಗತಿಯನ್ನೇ ನಾವು ಮಾತಾಡ್ತಾ ಇರೋವಂಥದ್ದು. ಸೊ 2 ಈಕ್ವಲ್ ರೂಟ್ಸ್ ಅಂದರೆ ಡಿ ಬೆಲೆ 0 ಇದ್ದಾಗ, ಅಂದರೆ ವಾಸ್ತವ ಮತ್ತು ಸಮ. ವಾಸ್ತವ ಮತ್ತು ಸಮ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಗೆ ಅಕಸ್ಮಾತ್ ಗೊತ್ತಿದೆ ಅಂತಂದರೆ ಇದೆಲ್ಲ ರಿವಿಷನ್ ಆದಂಗೆ ಆಗುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಅಕಸ್ಮಾತ್ ಡಿ ವ್ಯಾಲ್ಯೂ 0ಗಿಂತ ಕಡಿಮೆ ಇತ್ತು ಅಂದರೆ ನೋ ರಿಯಲ್ ರೂಟ್ಸ್. ಇದು ಬರೆದಿಟ್ಕೊಳ್ಳಿ, ನೋ ರಿಯಲ್ ರೂಟ್ಸ್. ಇದು ಇಂಪಾರ್ಟೆಂಟ್. ಇದ್ರ ಮೇಲೆ 2 ತರಹ 3 ತರಹ ಪ್ರಶ್ನೆ ಕೇಳ್ತಾರೆ. ಓಕೆ, ವಾಸ್ತವ ಸಂಖ್ಯೆಗಳಿಲ್ಲ ಅಥವಾ ವಾಸ್ತವ ಮೂಲಗಳಿಲ್ಲ. ಸರಿನಾ? 3 ಕ್ಲಿಯರ್ ಆಗಿದೆಯಾ? ಸೊ 3 ಕ್ಲಿಯರ್ ಆಗಿದೆ ಅಂತಂದರೆ ಈಗ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇದ್ರ ಬೇಸ್ ಮೇಲೆ ಪ್ರಶ್ನೆಗಳನ್ನ ತೊಗೊಂಡು ಮಾಡ್ಕೊಂಡು ಹೋಗೋಣ. ಒಂದು ಸಿಂಪಲ್ ಆಗಿರೋ ಪ್ರಶ್ನೆ ತೊಗೊಳ್ತೀನಿ ನೋಡಿ. ಅಕಸ್ಮಾತ್ ಪ್ರಶ್ನೆ ಹಿಂಗೆ ಕೊಟ್ಟರು, x² - 5x + 6 = 0 ಅಂತ ಕೊಟ್ಟು, x² - 5x + 6ರಲ್ಲಿ ಇದರ ನೇಚರ್ ಆಫ್ ದ ರೂಟ್ಸ್ನ ಬರೀರಿ, ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟರೆ ಹೇಗೆ ಮಾಡೋದು ನೋಡಿ. ಸಿಂಪಲ್. ನಾವು ಕಳೆದ ತರಗತಿಯಲ್ಲಿ ಬರೀ ಡಿಸ್ಕ್ರಿಮಿನೇಟ್ ಮಾತ್ರ ಫೈಂಡ್ ಔಟ್ ಮಾಡ್ದು. ಅರ್ಥ ಆಗ್ತಿದೆಯಾ? ಸೊ ಬಟ್ ಮೂಲಗಳ ಸ್ವಭಾವ ಹೇಳಿಲ್ಲ. ಈ ಡಿಸ್ಕ್ರಿಮಿನೇಟ್ ಫಾರ್ಮುಲಾ ನಾವು ಇಲ್ಲಿ ಏನು ಬರೆದಿದ್ದೀವಿ, d = b² - 4 × a × c, ಇದೇ ಸೂತ್ರವನ್ನು ಯೂಸ್ ಮಾಡಿಕೊಂಡೆ ನಾವು ಮೂಲಗಳ ಸ್ವಭಾವವನ್ನು ಹೇಳ್ತೀವಿ. ಯಾಕೆಂದರೆ ಅದು ಡಿ ಬೆಲೆ ಮೇಲೆ ಡಿಪೆಂಡ್ ಆಗಿದೆಯಲ್ಲ, ಅದಕ್ಕೋಸ್ಕರ. ಹಾಗಾದರೆ ಈಗ ಕೊಟ್ಟಿರುವ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಗೆ ವಿವೇಚಿಸೋದು ಅನ್ನೋದು ನೋಡೋದಾದರೆ ಸಿಂಪಲ್. ಮೊದಲನೇದಾಗಿ ಕೊಟ್ಟಿರುವಂತಹ ಬೆಲೆಯಲ್ಲಿ ಅಥವಾ ಈಕ್ವೇಷನಲ್ಲಿ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಬರ್ಕೊಳ್ಳೋಣ. ಎ ಅಂದ್ರೇನು? x² ಸಹಗುಣಕ, ದ ಕೋಎಫಿಷಿಯಂಟ್ ಆಫ್ x². ಬಿ ಅಂದ್ರೇನು? ಎಕ್ಸ್ನ ಸಹಗುಣಕ, ಕೋಎಫಿಷಿಯಂಟ್ ಆಫ್ ಎಕ್ಸ್. ಸಿ ಅಂದ್ರೇನು? ಕಾನ್ಸ್ಟೆಂಟ್. ಸರಿನಾ? ನೆಕ್ಸ್ಟು ಸೊ ಸೂತ್ರ ಹಾಕಿ. ಈಗ ನಾವು ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ಸೂತ್ರ d = b² - 4 × a × c. ಬೆಲೆಗಳನ್ನ ಹಾಕಿ. ಬಿ ಅಂತಂದರೆ -5 ತಲೆ ಮೇಲೆ ಸ್ಕ್ವೇರ್, -4 ಇಂಟು ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಚೂರು ಹೇಳ್ಕೊಂಡು ಹೋಗ್ತೀನಿ ಎಕ್ಸ್ಪ್ಲನೇಷನ್. ಅದಾದಮೇಲೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ನೀಟಾಗಿ ನಾವು ಸ್ಕಿಪ್ ಮಾಡ್ಕೊಂಡು ಹೋಗೋಣ. ಬಟ್ ಇದು ನಿಮಗೆ ಡಿಸ್ಕ್ರಿಪ್ಟಿವಲ್ಲಿ ಯೂಸ್ ಆಗುತ್ತೆ. ಸೊ ಎ ಬೆಲೆ 1 × 6. ಸೊ ಇದನ್ನು ಬಿಡಿಸಿದ್ರೆ -5² ಅಂದರೆ 25, 6 × 4 = 24. ಸೊ 25ರಲ್ಲಿ 24 ಹೋದರೆ ನಿಮಗೆ ಡಿನ ಬೆಲೆ ಎಷ್ಟು ಬಂದಂಗಾಯಿತು? 1, ವಿಚ್ ಈಸ್ ಗ್ರೇಟರ್ ದೆನ್ 0. ಹಾಗಾದರೆ ಇದರ ನೇಚರ್ ಆಫ್ ದ ರೂಟ್ಸ್ ಏನು ಬರಲೇಬೇಕು? ಇಲ್ಲಿದೆಯಲ್ಲ, ಇದು ಬರಬೇಕು. 2 ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಬರುತ್ತೆ. ವಾಸ್ತವ ಮತ್ತು ವಿಭಿನ್ನ ಅಂತ ಬರುತ್ತೆ, ಅಥವಾ ವಿಭಿನ್ನ ಅಂತ ಬರುತ್ತೆ. ಕ್ಲಿಯರಾ? ಅಕಸ್ಮಾತ್ ಡಿ ಬೆಲೆ 0ಗೆ ಈಕ್ವಲ್ ಆಗಿಬಿಟ್ರೆ ಆಗ 2 ಈಕ್ವಲ್ ರೂಟ್ಸ್, ವಾಸ್ತವ ಮತ್ತು ಸಮ. ಡಿ ಲೆಸ್ಸರ್ ದೆನ್ 0 ಆದರೆ ನೋ ರಿಯಲ್ ರೂಟ್ಸ್, ವಾಸ್ತವ ಮೂಲಗಳಿಲ್ಲ. ಕ್ಲಿಯರ್ ಆಗಿದೆಯಾ? ಪಾಯಿಂಟ್, ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇಷ್ಟು ಗೊತ್ತಾದರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳನ್ನು, ಪ್ರಶ್ನೆಗಳನ್ನು ಇದ್ರ ಬೇಸ್ ಮೇಲೆ ಮಾಡ್ಕೊಂಡು ಹೋಗ್ಬೋದು. ಓಕೆ, ಮತ್ತೊಂದು ಪ್ರಶ್ನೆ ತಗೊಳ್ಳೋಣ ಇದ್ರ ಮೇಲೇ. ಹಾಂ, ಇಲ್ಲೇ ಇದೆಯಲ್ಲ ನೋಡಿ, ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್. ನೋಡಿ, ನಾನು ಹೇಳಿದ್ನಲ್ಲ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಹೇಳ್ಕೊಡ್ತೀವಿ. ಸೊ ಎರಡಕ್ಕೂ ಯೂಸ್ ಆಗುತ್ತೆ. ಸೊ 2x² + 4 - 10x = 0. ಇದರ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಮೂಲಗಳ ಸ್ವಭಾವ, ನೇಚರ್ ಆಫ್ ದ ರೂಟ್ಸ್ ಏನು?
ಏನು ಹೇಳ್ಕೊಟ್ಟೆ ಸ್ಟೆಪ್ಸು? ಎ ಬೆಲೆ, ಬಿ ಬೆಲೆ, ಬಿ ಬೆಲೆ ಇದು ಎಕ್ಸ್ ಪಕ್ಕದ್ದು, ಸೊ -10, ಸಿ ಬೆಲೆ 4. ಸೊ ಇದನ್ನು ಆದರ್ಶ ರೂಪಕ್ಕೆ ಬರ್ಕೋಬೇಕಾದ್ರೆ ಇಂಟರ್ಚೇಂಜ್ ಮಾಡಿ ಬರ್ಕೊಳ್ಳಿ. x² ಪಕ್ಕ ಎಕ್ಸ್ ಇಡಿ, ಆಮೇಲೆ ಕಾನ್ಸ್ಟೆಂಟ್ ಇಡಿ. ಈಗ ಎ ಬೆಲೆ 2, ಬಿ ಬೆಲೆ -10, ಸಿ ಬೆಲೆ 4. ಸೂತ್ರ ಏನು? b² - 4ac ಹಾಕಣ್ವಾ? ಡೈರೆಕ್ಟಾಗಿ ಹಾಕ್ಲಾ ವ್ಯಾಲ್ಯೂ? ಈಗ b² -10² -4 ಇಂಟು ಎ ಅಂದರೆ 2 × 4. ಸೊ -10² ಅಂದರೆ 100, 4 7 8. ಅರ್ಥ ಆಗ್ತಿದೆಯಾ? 32. ಕ್ಲಿಯರಾ? ಏನೇ ಡೌಟ್ಗಳಿದ್ದರೂ ನೀವು ನನಗೆ ತಿಳಿಸ್ಕೊಡ್ಬೋದು. ಸೊ ತಿಳಿಸ್ಕೊಟ್ರೆ ಅಲ್ಲೇ ನಾನು ನಿಮಗೆ ಮಾಡಿಕೊಡ್ತೀನಿ, ಸರಿನಾ? ಓಕೆ. ಸೊ 4 4 16, 16 2 32, 8 32. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ, ಆನ್ಸರ್ ಎಷ್ಟು ಬರುತ್ತೆ? 68. ವಿಚ್ ಇಸ್ ಗ್ರೇಟರ್ ದೆನ್ 0, ಸರಿನಾ? ಗ್ರೇಟರ್ ದೆನ್ 0. ಹಾಗಾದರೆ ಇದಕ್ಕೆ ನಾವು ಮೂಲಗಳನ್ನ ಏನಂತ ಬರೀಬೋದು? 2 ಡಿಸ್ಟಿಂಕ್ಟ್ ರೂಟ್ಸ್. ಇದು ಬರೀಲೇಬೇಕು. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಇದನ್ನು ಬರೀಲೇಬೇಕು. ಸೊ MCQ ಅಲ್ಲಿ ನಿಮಗೆ ಆ ಥರ ಆಪ್ಷನ್ಸ್ ಕೊಟ್ಟು ಈ ಬೆಲೆಗಳನ್ನ ಕೊಡ್ತಾರೆ. 68 ಡಿಸ್ಕ್ರಿಮಿನೇಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು, 64 ಆ ಥರ ಕೊಟ್ಟು ನೀವು ಈ ಆಪ್ಷನ್ ಟಿಕ್ ಮಾಡಬೇಕು. 2 ಡಿಸ್ಟಿಂಕ್ಟ್ ರೂಟ್ಸ್, ವಾಸ್ತವ ಮತ್ತು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಪ್ರಶ್ನೆಗಳಿದೆ, ತುಂಬ ಪ್ರಶ್ನೆಗಳಿದೆ, ಮಾಡಿ. ನಿಮಗೆ ಗೊತ್ತಿದ್ದರೆ ಸೊ ನೋ ಪ್ರಾಬ್ಲಮ್ಸ್, ರಿವಿಷನ್ ಆದಂಗೆ ಆಗುತ್ತೆ. ವಾಟ್ ಇಸ್ ದ ಡಿಸ್ಕ್ರಿಮಿನೇಟ್ ಆಫ್ ದ ಈಕ್ವೇಷನ್ x² - 2x + 3? ಆಲ್ಸೋ ಡಿಟರ್ಮೈನ್ ಹೌ ಮೆನಿ ರಿಯಲ್ ಸೊಲ್ಯೂಷನ್ಸ್ ದಿಸ್ ಈಕ್ವೇಷನ್ ಹ್ಯಾಸ್. x² - 2x + 13 = 0. ಈ ಸಮೀಕರಣದ ಡಿಸ್ಕ್ರಿಮಿನೇಟ್ ವಿವೇಚಕ, ಸೊ ಮೌಲ್ಯವನ್ನು ಕಂಡುಹಿಡಿದು ಹಾಗೆ ಸಮೀಕರಣಕ್ಕೆ ಎಷ್ಟು ವಾಸ್ತವ ಮೂಲಗಳಿದೆ ಎಂಬುದನ್ನು ನಿರ್ಧರಿಸಿ. ಸೊ x² - 2x + 13 = 0, ಸರಿನಾ? ಬೇಗ ಮಾಡೋಣ. ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕಿದ್ರೆ d = b² - 4ac. ನೋಡಿ, ಇಲ್ಲಿ ನಾನು ಯಾವ ವ್ಯಾಲ್ಯೂಗಳನ್ನು ಬರೀತಾ ಇಲ್ಲ. ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಯಾವುದನ್ನು ಬರೆಯಲ್ಲ ನಾನು, ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. 1 2 3 ಸಾಕಲ್ಲ ನನಗೆ. ಸೊ d = ಸೊ -2² - 4 × 1 × 13, ಸರಿನಾ? ಸೊ ಏನೇ ಡೌಟ್ ಇದ್ರೂ ಕೇಳಿ, ತೊಂದರೆ ಇಲ್ಲ. ಓಕೆ, ಸರಿ. ಇಲ್ಲೇನಾಯಿತು? 4 ಮೈನಸ್ ಇದು 52. ಹಾಗಾದರೆ ಇದು -48 ಆಯಿತು. 52ರಲ್ಲಿ 4 ಹೋದರೆ 48, -48 ವಿಚ್ ಇಸ್ ಲೆಸ್ಸರ್ ದೆನ್ 0. ಹಾಗಾದರೆ ಇದಕ್ಕೆ ರೂಟ್ಸ್ ಏನು ಬರುತ್ತೆ ಅಂದರೆ ನೋ ರಿಯಲ್ ರೂಟ್ಸ್. ಓಕೆ, ನೋ ರಿಯಲ್ ರೂಟ್ಸ್. ಸೊ ನೋ ರಿಯಲ್ ರೂಟ್ಸ್ ಅಂದರೆ ಕನ್ನಡದಲ್ಲಿ ನಮಗೆ ವಾಸ್ತವ ಮೂಲಗಳಿಲ್ಲ. ಬರೀಬೋದಾ? ಕ್ಲಿಯರ್ ಆಗಿದೆಯಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಆಮೇಲೆ ಅವ್ರು ಕೇಳಿದ್ದು ಹೌ ಮೆನಿ ರಿಯಲ್ ಸೊಲ್ಯೂಷನ್ಸ್. ರಿಯಲ್ ಸೊಲ್ಯೂಷನ್ಸ್ ಇದೆಯಾ? ನೋ. ಇಫ್ ಒನ್ ರೂಟ್ ಆಫ್ ದ ಈಕ್ವೇಷನ್ 4x² - 2x + k - 4 = 0 is the reciprocal of the other, then what is the value of k? 4x² - 2x + k - 4 = 0. ಸಮೀಕರಣದ ಒಂದು ಮೂಲವು ಮತ್ತೊಂದು ಮೂಲದ ಹೃತ್ಕ್ರಮ ಅಂದರೆ ರೆಸಿಪ್ರೋಕಲ್ ಆಗಿದ್ರೆ k ನ ಮೌಲ್ಯ ಕಂಡುಹಿಡಿಯಿರಿ. ಸೊ ಹೆಂಗೆ ಮಾಡೋದು ನೋಡಿ ಹೇಳ್ಕೊಡ್ತೀನಿ. ಸಿಂಪಲ್. ಸಿ, ಈ ಸಮೀಕರಣ ಬರ್ಕೊಳ್ತೀನಿ. ಸಮೀಕರಣ ಏನು? 4x² - 2x + k - 4. ನೋಡಿ, ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ 2 ತರಹದ ರೂಟ್ಸ್ ಬರುತ್ತೆ. ಅವತ್ತೇ ನಾನು ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ, ಒಂದು ಆಲ್ಫಾ, ಇನ್ನೊಂದು ಬೀಟಾ.
ಸರಿನಾ? ಇದು ಎರಡು ರೂಟ್ಸ್ಗಳು, ಮೂಲಗಳು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಈಗ ಅವರೇ ಹೇಳಿದರೆ ಇದರಲ್ಲಿ ಒಂದು ಮೂಲ ಮತ್ತೊಂದರ ರೆಸಿಪ್ರೋಕಲ್, ಮತ್ತೊಂದು ಮೂಲದ ಹೃತ್ಕ್ರಮ. ಸೊ ಒನ್ ರೂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ದ ಅದರ್. ಹಾಗಾದ್ರೆ ಇಲ್ಲಿ ಒಂದು ರೂಟು ಆಲ್ಫಾನೇ ಆಗತ್ತೆ, ಬಟ್ ಬೀಟಾ ಏನಾಗುತ್ತೆ ಮತ್ತೊಂದು ರೂಟ್ ಅಂದ್ರೆ ಮೊದಲನೇದರದು ಹೃತ್ಕ್ರಮ, ರೆಸಿಪ್ರೋಕಲ್ ಅಂದ್ರೆ 1/α. ಹಾಗಾದ್ರೆ ಇದರಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಕೆ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಈ ತರ ರೆಸಿಪ್ರೋಕಲ್ ಅಂತ ಕೊಟ್ಟು ಈ ತರ ನಿಮ್ಗೆ ಕೆ ಬೆಲೆಯನ್ನ ಕೇಳಿದ್ರೆ ತಲೆನೇ ಕೆಡಿಸ್ಕೋಬೇಡಿ, ಒಂದು ಸೂತ್ರ ಹೇಳ್ಕೊಡ್ತೀನಿ. ನಮ್ಮ ಹತ್ರ ಎರಡು ಸೂತ್ರ ಇದೆ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ b/a, ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ c/a. ಇದರಲ್ಲಿ ಹೃತ್ಕ್ರಮ ರೆಸಿಪ್ರೋಕಲ್ ಅಂತ ಇತ್ತು ಅಂತಂದ್ರೆ ಈ ಎರಡನೇ ಸೂತ್ರ ಹಾಕಿ. ಸೊ ಹಾಗಾದ್ರೆ ಆಲ್ಫಾ ಜಾಗದಲ್ಲಿ ಆಲ್ಫಾ ಹಾಕ್ತೀನಿ, ಇಂಟು ಬೀಟಾ ಅಂದ್ರೆ ಏನಿಲ್ಲಿ 1/α ಈಕ್ವಲ್ಸ್ ಸಿ ಅಂದ್ರೆ ಏನು, ಸಿ ಅಂದ್ರೆ ಇದು. ಅರ್ಥ ಆಗ್ತಿದೆಯಾ? ಇದರಲ್ಲಿ ಎ ಇದು, ಬಿ ಇದು ಸಿ ಅಲ್ವಾ? ಹಾಗಾದ್ರೆ ಇಲ್ಲಿ ಕೆ -4 ಭಾಗಿಸು c/a, ಎ ಅಂದ್ರೆ 4. ಇಲ್ಲಿ ಆಲ್ಫಾ ಕ್ಯಾನ್ಸಲ್, ಉಳಿದಿರೋದೇನು? ಇಲ್ಲಿ 1 ಉಳಿತು. ಇನ್ನು ಉಳಿದಿರೋದು ಇಲ್ಲಿ ಕೆ -4 ಭಾಗಿಸು 4. ಓರೆ ಗುಣಾಕಾರ ಮಾಡಿ. ಸೊ ಕೆ -4 ಈಕ್ವಲ್ಸ್ ಟು 4. -4 ಆಚೆ ಕಳಿಸಿ. ಸೊ 4 + 4 ಆನ್ಸರ್ 8. ಹಾಗಾದ್ರೆ ಕೆ ನ ಬೆಲೆ ಎಷ್ಟಾಯಿತು? 8. ಎಸ್ ಇರುತ್ತೆ, ಮಾಡೋಣ. ನಾವು ನಮ್ಮ ಸೆಷನ್ಸ್ಗಳಲ್ಲಿ ಡಿಸ್ಕಷನ್ ಸೆಷನ್ ಅಂತಲೂ ಕೂಡ ಇಟ್ಕೊಂಡಿರ್ತೀವಿ. ಸೊ ಈ ಪ್ರಶ್ನೆ ಮುಗಿಯಿತು, ಕೆ ಬೆಲೆ 8 ಆಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಡಿಸ್ಕಷನ್ ಸೆಷನ್ ಅಂತಂದರೆ ಡೌಟ್ ಕ್ಲಿಯರ್ ಸೆಷನ್ ಅಂತಲೂ ಇಟ್ಕೊಂಡಿರ್ತೀವಿ. ಸೊ ಅದರಲ್ಲಿ ನಾವು ಚಾಪ್ಟರ್ ವೈಸ್ ಮಾತಾಡ್ಕೊಂಡು ಹೋಗೋಣ. ಸೊ ಚಾಪ್ಟರ್ ವೈಸ್ನು ಕೂಡ ಮಾತಾಡ್ಕೊಂಡು ಹೋಗ್ಬೋದು. ಓಕೆ, ಕ್ಲಿಯರ್? ಮುಂದಿನ ಪ್ರಶ್ನೆ. ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2 - px² + 2px - p + 1 = 0 ಹ್ಯಾಸ್ ಈಕ್ವಲ್ ರೂಟ್ಸ್, ದೆನ್ ದ ವ್ಯಾಲ್ಯೂ ಆಫ್ p. ಕೊಟ್ಟಿರೋ ಸಮೀಕರಣದಲ್ಲಿ ಮೂಲಗಳು ಸಮಾನವಾಗಿದ್ದರೆ p ನ ಬೆಲೆ. ನೋಡಿ, ನಾವು ಈಗ ತಾನೇ ಮಾತಾಡ್ದು, ನಮಗೆ 3 ಥರ ಬರುತ್ತೆ ರೂಟ್ಸ್. ಅರ್ಥ ಆಗ್ತಿದೆಯಾ? 3 ಥರ ರೂಟ್ಸ್ ಬರುತ್ತೆ ಅಂತಂದ್ರೆ ಅದರಲ್ಲಿ ಮೂಲಗಳು ಸಮ ಯಾವಾಗ ಬರುತ್ತೆ ಅಂತಂದ್ರೆ ಡಿ ಬೆಲೆ 0 ಇದ್ದಾಗ. ಹಾಗಾದ್ರೆ ಯಾವ ಪ್ರಾಬ್ಲಮ್ನಲ್ಲಿ ನಿಮಗೆ ಈ ಥರ ಈಕ್ವೇಶನ್ ಕೊಟ್ಟು, ಸಮೀಕರಣ ಕೊಟ್ಟು ಅದಕ್ಕೆ ಈಕ್ವಲ್ ರೂಟ್ಸ್ ಇದೆ ಅಂತ ಹೇಳಿದ್ರೆ ನೀವು ತಲೆನೇ ಕೆಡಿಸ್ಕೊಂಬಿಡಿ. ಆಗ ನೀವು ಡಿ = 0 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ಡಿನ ನೀವು ಎಲ್ಲಿಗೂ ಈಕ್ವೇಟ್ ಮಾಡ್ಕೋಬೇಕು? 0ಗೆ ಈಕ್ವೇಟ್ ಮಾಡ್ಕೋಬೇಕು. ಯಾಕೆ? ಆ ಡಿ ಬೆಲೆ 0ಗೆ ಇದ್ದಾಗ ಮಾತ್ರ ನಮಗೆ ಏನು ವಾಸ್ತವ ಮತ್ತು ಸಮ ಬರುವಂಥದ್ದು. ಈಗ ಡಿ ಫಾರ್ಮುಲಾ ಇದೆಯಲ್ಲ, ಹಾಗಾದ್ರೆ ಡಿ ಫಾರ್ಮುಲಾ ಏನು? b² - 4ac = 0. ಹಾಗಾದ್ರೆ ಸೊ ನಿಮಗೆ ಸೂತ್ರ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಯಾವ ಜಾಗದಲ್ಲಿ ನಿಮಗೆ ಈಕ್ವೇಶನ್ ಕೊಟ್ಟು ಈಕ್ವಲ್ ರೂಟ್ಸ್ ಇದೆ, ಸಮೀಕರಣ ಕೊಟ್ಟು ವಾಸ್ತವ ಮತ್ತು ಸಮ ಅಂತ ಹೇಳಿದರೆ ಮೂಲಗಳು ಅಂತ ಹೇಳಿದ್ರೆ, ಅದರಲ್ಲಿ ಕೆ ಬೆಲೆ ಪಿ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೀವು ಯಾವ ಸೂತ್ರ ಯೂಸ್ ಮಾಡಿ? ಈ ಸೂತ್ರ b² - 4ac = 0 ಯೂಸ್ ಮಾಡಿ. ಸರಿನಾ? ಇದನ್ನು ಯೂಸ್ ಮಾಡಿ. ಕ್ಲಿಯರ್? ಸೊ ಹಾಗಾದ್ರೆ ಇಲ್ಲಿ ಬಿ ಎ ಸಿ ಬೆಲೆಗಳು ಇಲ್ಲಿ ಸಿಗುತ್ತಲ್ಲ ಈ ಈಕ್ವೇಶನ್ ಅಲ್ಲಿ, 2 - p × x² + 2px - p + 1. ಇದರಲ್ಲಿ ಎ ಬಿ ಸಿ ಬೆಲೆಗಳನ್ನ ಹಾಕಿ ತಗೊಳ್ಳಿ, ಅದನ್ನು ಇಲ್ಲಿಗೆ ಹಾಕಿ =0 ಈಕ್ವೇಟ್ ಟು 0 ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಪಿ ಬೆಲೆ ಸಿಗುತ್ತೆ. ಸೊ ಇದು ಎ ಬೆಲೆ, ಇದು ಬಿ ಬೆಲೆ, ಇದು ಸಿ ಬೆಲೆ. ಗೊತ್ತಿದೆ ಅಲ್ವಾ? ಹಾಕೋಣವಾ? ಬಿ ಅಂದರೆ 2p² - 4 ಇಂಟು ಎ ಬೆಲೆ 2 - p ಇಂಟು ಬಿ ಬೆಲೆ ಸಿ ಬೆಲೆ -p + 1. ಸರಿನಾ? =0. ಸಿಂಪ್ಲಿಫೈ ಮಾಡಿ. ಸೊ 2p² ಅಂದರೆ 4p² ಮೈನಸ್ ಇಲ್ಲಿ 4 ಇದಕ್ಕೆ ಮಲ್ಟಿಪಲ್ ಮಾಡಿ, 4 2s 8. ಓಕೆ, ವಿಲ್ ಡೂ ಒನ್ ಥಿಂಗ್, 4ನ ಹಾಗೆ ಇಟ್ಕೊಳ್ಳೋಣ.
ಸೊ ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇಂಟು 2 ಮೈನಸ್ ಪಿ ಹಾಗೆ ಇರಲಿ. ಇಲ್ಲಿ ಮೈನಸ್ ಇಂಟು ಪಿ ಇಸ್ ಮೈನಸ್ ಪಿ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 1. ಮೈನಸ್ ಪಿ ಮೈನಸ್ 1 ಆಯಿತು, ಯಾಕೆಂದರೆ ಚಿಹ್ನೆ ಇರೋದ್ರಿಂದ ಚಿಹ್ನೆಗೆ ಮಲ್ಟಿಪಲ್ ಮಾಡಿದ್ದೀನಿ. ಓಕೆ, ಸೊ ಇದು ನೆಕ್ಸ್ಟ್ ಪೇಜಲ್ಲಿ ಬರ್ಕೋತೀನಿ ನೋಡಿ. ಸೊ ನಮ್ಮ ಹತ್ರ ಇದ್ದಿದ್ದು 4p² ಮೈನಸ್ 4 ಇಂಟು ಆಮೇಲೆ 2 ಮೈನಸ್ ಪಿ ಇಂಟು ಮೈನಸ್ ಪಿ ಮೈನಸ್ 1 ಈಕ್ವಲ್ಸ್ ಟು 0. ಈಗ ಇದನ್ನು ಇದಕ್ಕೆ ಮಲ್ಟಿಪಲ್ ಮಾಡಿ. 4p² ಮೈನಸ್ 4 ಇಂಟು 2 ಮೈನಸ್ ಪಿ, ಸಾರಿ 2 ಮೈನಸ್ ಪಿ ಅಲ್ಲ, ಈ 2 ಈ ಪಿ ಮೈನಸ್ 1ಗೂ ಮತ್ತು ಮೈನಸ್ ಪಿಯನ್ನು ಪಿ ಮೈನಸ್ 1ಗೂ ನೀವು ಮಲ್ಟಿಪಲ್ ಮಾಡಬೇಕು. ಸೊ ಮಲ್ಟಿಪಲ್ ಮಾಡಿ. ಓಕೆ ನೋಡಿ, ಇಲ್ಲಿರೋ 2 ಇಷ್ಟಕ್ಕೂ ಮಲ್ಟಿಪಲ್ ಮಾಡಿ. 2 ಇಂಟು ಪಿ ಇಸ್ ಮೈನಸ್ 2p, ಸೊ 2 ಇಂಟು 1 ಇಸ್ ಮೈನಸ್ 2. ಮೈನಸ್ ಇಂಟು ಮೈನಸ್ ಪಿ ಇಂಟು ಪಿ ಇಸ್ p². ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಪಿ ಇಂಟು 1 ಅಂದರೆ 1p ಈಕ್ವಲ್ಸ್ ಟು 0. ಕ್ಲಿಯರಾ? ನೆಕ್ಸ್ಟು ಈಗ ಸೊ ಇದರಲ್ಲಿ ಏನು ಸಿಂಪ್ಲಿಫೈ ಆಗುತ್ತೆ ಮಾಡೋಣ. ಸೊ 4p² ಮೈನಸ್ 4 ಇಂಟು ಮೈನಸ್ 2p ಪ್ಲಸ್ 1p ಅಂದರೆ ಮೈನಸ್ 1p ಆಗುತ್ತೆ. ಸರಿನಾ? ಸೊ ಮೈನಸ್ 2 ಅಲ್ಲೇ ಇಟ್ಕೊಳ್ಳಿ, ಪ್ಲಸ್ p² ಈಕ್ವಲ್ಸ್ ಟು 0. ನೋಡಿ, ಈ ಥರನೂ ಕೊಡ್ಬೋದು, ನಿಮಗೆ ಹೇಳೋಕ್ಕಾಗಲ್ಲ. ಓಕೆನಾ? ನಾವು ಕ್ಲೀನಾಗಿ ಬರ್ಕೊಂಡ್ರೆ ಅದು ಒಂದು ಈಕ್ವೇಷನ್ ಬರುತ್ತೆ. 4 ಇಂಟು p² ಫಸ್ಟು ಮೈನಸ್ 1p ಆಮೇಲೆ ಮೈನಸ್ 2 ಈಕ್ವಲ್ಸ್ ಟು 0. 4 ಇಂದ ಗುಣಿಸಿ. ಸೊ 4p² ಮೈನಸ್ 4 ಇಂಟು p² ಅಂದರೆ 4p² ಮೈನಸ್ 4 ಇಂಟು 1 ಇಸ್ 4, 4 ಇಂಟು 1 ಇಸ್ 4, 4 1 ಝ 4, 4p ಮೈನಸ್ 4 2 ಝ 8 ಈಕ್ವಲ್ಸ್ ಟು 0. ಸರಿನಾ? ಸರಿ, ಇಲ್ಲಿ ಪ್ಲಸ್ 4p² ಮೈನಸ್ 4p² ಗೆಟ್ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದು ಮೈನಸ್ 4p ಮೈನಸ್ 8 ಈಕ್ವಲ್ಸ್ ಟು 0. ಮೈನಸ್ 8ನ ಆಚೆ ಕಳಿಸಿ. ಮೈನಸ್ 4p ಇಸ್ ಈಕ್ವಲ್ಸ್ ಟು ಪ್ಲಸ್ 8. ಸೊ 4 1 ಝ 4 2 ಝ, ಹಾಗಾದರೆ ಪಿನ ಬೆಲೆ ಏನು ಬಂತು? ಮೈನಸ್ 2. ಪಿನ ಬೆಲೆ ಏನು ಬಂತು? ಮೈನಸ್ 2. ಮುಂದಿನ ಪ್ರಶ್ನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಫಾರ್ ವಿಚ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 4x² ಪ್ಲಸ್ bx ಪ್ಲಸ್ 1 ಇಸ್ ಈಕ್ವಲ್ಸ್ ಆರ್ ಈಕ್ವಲ್. ಓಕೆ, ಇದು ಆಪ್ಷನ್ ಕೊಟ್ಟಿಲ್ಲ, ನಾನು ಆಪ್ಷನ್ ಮರ್ತ್ಬಿಟ್ಟೆ ನಾನು ಹಾಕೋದು. ಸೊ ಅದಕ್ಕೆ ಇದೊಂದು ಸ್ಕಿಪ್ ಮಾಡ್ತೀನಿ. ಬಿಕಾಸ್ ದಿಸ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ ಬೈ ಯೂಸಿಂಗ್ ಆಪ್ಷನಲ್ ಮೆಥಡ್. ಅಂದರೆ ಆಪ್ಷನಲ್ಲಿರುವ ನಂಬರ್ಸ್ಗಳನ್ನ, ಆನ್ಸರ್ಸ್ಗಳನ್ನು ಅಲ್ಲಿಗೆ ಪುಟ್ ಮಾಡೋದ್ರ ಮುಖಾಂತರ, ಅಲ್ಲಿಗೆ ಹಾಕೋದ್ರ ಮುಖಾಂತರ ನಾವು ವೆರಿಫೈ ಮಾಡ್ಬೋದು. ಮುಂದಿನ ಪ್ರಶ್ನೆ. ಓಕೆ, if alpha and beta are the roots of the quadratic equation y² minus 9y plus 8 equals to 0, then find the value of alpha plus beta minus alpha beta. Good question and it's very very important. So ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ವೇಳೆ ಆಲ್ಫಾ ಮತ್ತು ಬೀಟಾ ಇವುಗಳು ವರ್ಗ ಸಮೀಕರಣ y² minus 9y plus 8 equals to 0 ರ ಮೂಲಗಳಾಗಿದ್ದರೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಆಲ್ಫಾ ಬೀಟಾನ ಬೆಲೆ. ಓಕೆ, ಫಸ್ಟ್ ಈಕ್ವೇಷನ್ ಬರ್ಕೊತೀನಿ. y² ಮೈನಸ್ 9y ಪ್ಲಸ್ 8. ಸೊ ಮೊದಲನೇದಾಗಿ ಮೂಲಗಳು ಕಂಡುಹಿಡ್ಕೊಬೇಡವಾ? ಮೂಲಗಳು ಅಂತಂದರೆ ಇಲ್ಲಿ ಗೊತ್ತಲ್ಲ, ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಾನು. ಮೂಲಗಳನ್ನ, ರೂಟ್ಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು. ಈ 1 ಈ 8 ಗುಣಿಸಿ. ಸೊ 1 ಇಂಟು 8 ಅಂದರೆ 8 ಬರುತ್ತೆ. 8ರ ಫ್ಯಾಕ್ಟರ್ಸ್ ತಗೊಳ್ಳಿ, ಅದನ್ನು ಕೂಡಿಸಿದಾಗ ಇಲ್ಲಿರೋ ಮಿಡಲ್ ನಂಬರ್ ಬರಬೇಕು. ಸೊ 8 1 8, 8 1 ಝ 8. ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಹಾಕಿ. ಹಾಗಾದ್ರೆ ಇಲ್ಲಿ ಏನು ಹಾಕಿದ್ರೆ ನಿಮಗೆ ಕೂಡಿಸ್ದಂಗೆ ಆಗುತ್ತೆ, 9 ಬರುತ್ತೆ. ಮೈನಸ್ ಹಾಕಿದ್ರೆ ಹಾಗಾದರೆ ರೂಟ್ಸ್ ಬಂದಂಗೆ ಆಯಿತು, ಮೂಲಗಳು ಬಂದಂಗೆ ಆಯಿತು. ಏನು ಹೇಳ್ಕೊಟ್ಟಿದ್ದೀನಿ? ಮೂಲಗಳನ್ನ ಕಂಡುಹಿಡಿಯೋದಕ್ಕೆ ಹೆಂಗೆ ಹೇಳಿದ್ದೀನಿ? ಇಲ್ಲಿ ಏನು ಬರ್ಕೊಂಡಿರ್ತೀರ ಫ್ಯಾಕ್ಟರ್ಸು, ಅದರ ಆ ಫ್ಯಾಕ್ಟರ್ಸ್ ಅಪವರ್ತನಗಳು ಬರ್ಕೊಂಡಿರೋದು, ಅದರ ವಿರುದ್ಧ ಚಿಹ್ನೆ ತಗೊಳ್ಳಿ. ಅಪೋಸಿಟ್ ಸೈನ್ನ ಬರ್ಕೊಂಡ್ರೆ ಅದೇ ಅದರ ರೂಟ್ಸ್ ಆಗುತ್ತೆ. ಸೊ ಮೈನಸ್ 8 ಇದೆ, ಪ್ಲಸ್ 8, ಮೈನಸ್ 1 ಇದೆ, ಪ್ಲಸ್ 1. ಹಾಗಾದರೆ ಈ ಸಮೀಕರಣದ ರೂಟ್ಸ್ ಮೂಲಗಳು ಯಾವ್ದ್ಯಾವುದು ಅಂದರೆ 8, 1. ಸರಿನಾ? ಸೊ ಅದರಲ್ಲಿ ಇದನ್ನು ನೀವು ಆಲ್ಫಾ ಅಂತ ಕೊಡಿ, ಇದನ್ನು ಬೀಟಾ ಅಂತ ಕೊಡಿ. ಹಾಗಾದರೆ
ನಾವು ಕೇಳಿರೋದು ಅಥವಾ ಅವ್ರು ಕೇಳಿರೋದು ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಆಲ್ಫಾ ಬೀಟಾನ ಬೆಲೆ. ಹಾಕಿ ಈಗ 8 ಪ್ಲಸ್ 1 ಮೈನಸ್ 8 ಇಂಟು 1, 9 ಮೈನಸ್ 8, ಆನ್ಸರ್ 1. 8 ಪ್ಲಸ್ 1 9, 8 1 8, ಆನ್ಸರ್ 1. ಕ್ಲಿಯರ್? ವೆರಿ ಇಂಪಾರ್ಟೆಂಟ್. ಈ ಥರ ಪ್ರಶ್ನೆಗಳು ಕೇಳ್ತಾರೆ ನೋಡಿ. ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಆಲ್ಫಾ ಬೀಟಾ ಬಂದಿರೋ ರೂಟ್ಸ್ನ ನಾವೇನಂತ ಕರೆದೋ, ಒಂದು ಆಲ್ಫಾ ಒಂದು ಬೀಟಾ. ಸೊ ಅಲ್ಲಿ ಕೊಟ್ಟಿರೋ ಕಂಡೀಷನಲ್ಲಿ ನಾನು ವ್ಯಾಲ್ಯೂಸ್ನ ಅಪ್ಲೈ ಮಾಡಿದೆ, ಪುಟ್ ಮಾಡಿದೆ, ನನಗೆ ಬೆಲೆ ಸಿಕ್ತು. ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆ. ದಿಸ್ ಈಸ್ ಇಂಪಾರ್ಟೆಂಟ್. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಥರ ಪ್ರಶ್ನೆ ಇದ್ದಾಗ ನಾವು ರೇಷಿಯೋ ಫಾರ್ಮೇಟಲ್ಲಿ ಮಾಡೋಣ. ಸೊ ಅದನ್ನು ರೇಷಿಯೋ ಫಾರ್ಮೇಟಲ್ಲಿ ಮಾಡಿಬಿಟ್ಟು ಮಾಡ್ಕೊಂಡು ಹೋಗೋಣ. ಓಕೆ, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಪ್ರಶ್ನೆಯನ್ನು ಓದೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x² plus kx plus 8 equals to 0 and 3x² plus 4x plus 12 equals to 0 have both roots in common. ನೋಡಿ, ಈ ತರ ಪ್ರಶ್ನೆಗಳನ್ನ ಮಾಡೋದು ಹೇಗೆ? ಸಿಂಪಲ್. ಕನ್ನಡದಲ್ಲಿ ಬರೀತೀನಿ. 2x² plus kx plus 8 equals to 0 ಮತ್ತು 3x² plus 4x plus 12 equals to 0 ವರ್ಗ ಸಮೀಕರಣದ ಮೂಲಗಳು ಎರಡರಲ್ಲೂ ಸಮ ಇದ್ದಾಗ ಕೇನ ಬೆಲೆ ಅಥವಾ ಕೇನ ಯಾವ ಬೆಲೆಗೆ ಆ ಎರಡು ಸಮೀಕರಣದ ಮೂಲಗಳು ಸಮವಾಗಿರುತ್ತೆ. ಇದು ಪ್ರಶ್ನೆ. ಯಾವ ತರದ ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು. ನೋಡಿ, ನಾನು ಡಿಫ್ರೆಂಟ್ ನೀವು ನೆನ್ನೆ ಕ್ಲಾಸ್ ನೋಡಿ, ಮೊನ್ನೆ ತರಗತಿ ನೋಡಿ, ಅರ್ಥ ಆಗ್ತಿದ್ಯಾ? ಅದರಲ್ಲೆಲ್ಲವೂ ಕೂಡ ನಾವು ತಗೊಂಡಿರೋದು ಕ್ವಾಡ್ರಾಟಿಕ್ ಇಕ್ವೇಷನ್ನೇ ತಗೊಂಡಿದ್ದೀವಿ. ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಮುಗಿಸ್ತಾ ಇದ್ದೀವಿ. ಬಟ್ ಮೊನ್ನೆ ತರಗತಿ ನೋಡಿ ಹೋಗಿ. ಸೊ ಅದರಲ್ಲಿ ಡಿಫ್ರೆಂಟ್ ಕ್ವಶನ್ಸ್ಗಳು ತಗೊಂಡಿದ್ದೀವಿ. ಓಕೆನಾ? ಸರಿ, ಇದನ್ನು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ಮಾಡೋದು ಹೇಗೆ, ಈಸಿ ವೇಲಿ ಆರಾಮ್ಸೆ ನೀವು ಒಂದು 10 ಸೆಕೆಂಡ್ 30 ಸೆಕೆಂಡ್ ಒಳಗೆ ಸಾಲ್ವ್ ಮಾಡಬೇಕು. ಹಾಗೆ ಮಾಡೋದು ಹೇಗೆ? ಸಿಂಪಲ್. ಇದರಲ್ಲಿ ಇದು ಎ ನ ಬೆಲೆ, ಇದು ಬಿ ನ ಬೆಲೆ, ಇದು ಸಿ ನ ಬೆಲೆ. ಇದರಲ್ಲಿ ಇದು ಎ ನ ಬೆಲೆ, ಇದು ಬಿ ನ ಬೆಲೆ, ಇದು ಸಿ ನ ಬೆಲೆ. ಈ ರೀತಿ ಕೊಟ್ಟು ಎರಡು ಸಮೀಕರಣದಲ್ಲೂ ಮೂಲಗಳು ಸಮ ಇದೆ, ಆ ಮೂಲಗಳು ಯಾವುದು, ಅದರ ಕೆ ಬೆಲೆ ಅಂತ ಕೇಳಿದಾಗ, ಸಮ ಇದ್ದಾಗ ಕೆ ಬೆಲೆ ಅಂತ ಕೇಳಿದಾಗ ನೀವೇನು ಮಾಡಿ ಅಂದರೆ, ಈ ಮೊದಲನೇ ಸಮೀಕರಣದಲ್ಲಿರುವ ಎ ಬೆಲೆಯನ್ನು ಇಲ್ಲಿರೋ ಎ ಬೆಲೆಗೆ ರೇಷಿಯೋದಲ್ಲಿ ಈಕ್ವೇಟ್ ಮಾಡಿಕೊಂಡು, ಇಲ್ಲಿರೋ ಬಿ ಬೆಲೆಯನ್ನು ಇಲ್ಲಿರೋ ಬಿ ಬೆಲೆಗೆ ರೇಷಿಯೋದಲ್ಲಿ ಈಕ್ವೇಟ್ ಮಾಡ್ಕೊಳ್ಳಿ. ಸರ್ ಅರ್ಥ ಆಗಿಲ್ಲ? ಸಿಂಪಲ್ ನೋಡಿ, ಎ ಬೈ ಎ ಈಕ್ವಲ್ಸ್ ಟು ಬಿ ಬೈ ಬಿ ಅಂತ. ಅಂದರೆ ಇದು ಮೊದಲನೇ ಸಮೀಕರಣದ್ದು, ಇದು ಎರಡನೇ ಸಮೀಕರಣ. ಇದು ಮೊದಲನೇ ಸಮೀಕರಣದ್ದು, ಎರಡನೇ ಸಮೀಕರಣದ್ದು. ಸೊ ಇದರಲ್ಲಿ A1 ಎಷ್ಟು? 2. A2 ಎಷ್ಟು? 3. ಇದರಲ್ಲಿ B1 ಎಷ್ಟು? K. ಇದರಲ್ಲಿ B2 ಎಷ್ಟು? 4. ಅರ್ಥ ಆಗ್ತಿದೆಯಾ? ಈಗ ಓರೆ ಗುಣಾಕಾರ ಮಾಡಿ. ನಾ ಕೇಳಲಿ 8. 3K is equals to 8 ಆಯಿತು. ಹಾಗಾದರೆ K ನ ಬೆಲೆ ಎಷ್ಟಾಯಿತು? 8/3. ಫಿನಿಶ್ಡ್. ಇಷ್ಟೇ ನಿಮ್ಮ ಆನ್ಸರ್. ಮೊದಲನೇ ಎನ ಪಕ್ಕದಲ್ಲಿರೋ ಎಗೆ, ಮೊದಲನೇ ಬಿನ ಪಕ್ಕದಲ್ಲಿರೋ ಇನ್ನೊಂದು ಬಿಗೆ. ಸೊ ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಳ್ಳಿ, ಅನುಪಾತದಲ್ಲಿ ಮಾಡ್ಕೊಳ್ಳಿ. ಅನುಪಾತದಲ್ಲಿ ಮಾಡಿಕೊಂಡ್ರೆ ಆಮೇಲೆ ಓರೆ ಗುಣಾಕಾರ ಮಾಡಿದ್ರೆ ಆರಾಮ್ಸೆ ಬೆಲೆ ಸಿಗುತ್ತೆ. ಇಷ್ಟೇ ಇದರ ಒಂದು ಏನು ಹೇಳ್ತೀವಿ ಮಾಡೋ ಮೆಥಡು. ವಿತಿನ್ 5 ಸೆಕೆಂಡ್ಸ್ ಆರ್ 10 ಸೆಕೆಂಡ್ಸ್ ನೀವು ಮಾಡ್ಬಿಡ್ಬೋದು. ಇದರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನಮ್ಗೆ ಗೊತ್ತಿಲ್ಲ, ನಾವು ಎಲ್ಲ ತರಹದಕ್ಕೂ ರೆಡಿ ಇರಬೇಕಲ್ವಾ. ಸೊ ನೋಟಿಫಿಕೇಶನ್ ಆಗಬಹುದು, ಆಗುತ್ತೆ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಸೊ ಆಗಬಹುದು, ಕಾಯೋಣ, ವೇಟ್ ಮಾಡೋಣ. ಇಷ್ಟು ದಿನನೇ ವೇಟ್ ಮಾಡಿದ್ದೀವಲ್ವಾ, ವೇಟ್ ಮಾಡೋಣ. ಓಕೆ, ಬಟ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಅದೇ ಥರ ಮತ್ತೊಂದು ಕ್ವಶನ್ ತೊಗೊಂಡಿದ್ದೀನಿ. ಓಕೆ, ಸೊ ಮಾಡೋಣ. ಸೇಮ್ ಅದೇ ಥರ ಪ್ರಶ್ನೆ. ಸೊ 4x² plus bx plus 3 equals to 0 ಮತ್ತು ಇದ್ಯಾವುದು
8x² + 4x + c = 0. ಸರಿನಾ? ಸೊ ಇದರಲ್ಲಿ ಏನು ಎಲ್ಲಿದೆ? ಎರಡು ವರ್ಗ ಸಮೀಕರಣದ ಮೂಲಗಳು ಸಮ. ಅದು ಯಾವುದಕ್ಕೆ? ಯಾವ ಬೆಲೆಗೆ? ಅದರಲ್ಲಿ ನೀವು ಆ ಥರ ಹಾಗಿದ್ದಾಗ ಬಿ ಮತ್ತು ಸಿ ನ ಬೆಲೆ ಕೇಳ್ಬೋದಲ್ಲ. ಸೇಮ್ ಅದೇ ಥರ ಟಾಪಿಕ್. ಈಗ ನಾವು ಲಾಸ್ಟ್ ಪ್ರಾಬ್ಲಮ್ ಏನು ಮಾಡೋದು ಅದೇ ಥರ. ಸೊ ಇಲ್ಲೂ ಅಷ್ಟೇ, ಇದನ್ನು ಕಂಪೇರ್ ಮಾಡಿ. ಇದು ಎ, ಇದು ಬಿ, ಇದು ಸಿ. ಇದು ಎ, ಇದು ಬಿ, ಇದು ಸಿ. ಕಂಪೇರ್ ಮಾಡಿ. ಇಲ್ಲಿ 4/8 ಈಕ್ವಲ್ಸ್ ಇಲ್ಲಿ b/4. ಅರ್ಥ ಆಗ್ತಿದೆಯಾ? b/4 ಹೊರೆ ಗುಣಾಕಾರ ಮಾಡಿ. ಸೊ ಹಾಗಾದರೆ 8b = 8b = 4 4 16 4 4 16. ಹಾಗಾದರೆ 8 1 8 2 8 1 8 2 ಬಿ ವ್ಯಾಲ್ಯೂ 2 ಬಂದಂಗಾಯ್ತು. ಫಿನಿಶ್ಟಾ? ಬಟ್ ಸಿ ವ್ಯಾಲ್ಯೂ ಕೇಳಿದಾರಲ್ಲ, ಸಿ ವ್ಯಾಲ್ಯೂ ಕೇಳಿದಾಗ ಮೊದಲನೇದು ಲಾಸ್ಟ್ ಒಂದು ಕಂಪೇರ್ ಮಾಡಿ. ಸೊ 4/8 3/= ಈಗ ಈ ಸಿ ಇದೆಯಲ್ಲ, ಇದು ಮತ್ತು ಇದನ್ನು ಕಂಪೇರ್ ಮಾಡಿ. ಸೊ 3/c ಹೊರೆ ಗುಣಾಕಾರ ಮಾಡಿದ್ರೆ 4c = 24. ಸರಿನಾ? ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ ನಿಮಗೆ ಗೊತ್ತಿಲ್ಲ. ಗೊತ್ತಿದೆಯಲ್ಲ? ನಿಮಿಷ, ಸಾರಿ. ಕ್ಲಿಯರಾ? ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸಿಂಪಲ್. ಈಗ ನಮ್ಗೆ ಸಿ ಬೆಲೆ ಬೇಕು ಅಂತಂದಾಗ ನಾವು ಇಲ್ಲಿ 4ನ್ನ 8ಕ್ಕೆ ಮತ್ತು 3ನ್ನ ಸಿಗೆ ಕಂಪೇರ್ ಮಾಡುವ. C1ನ C2ಗೆ ಅಂತ ಅನ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಅದೇ ಥರ ಪ್ರಶ್ನೆ. ಈಗ ಇದಕ್ಕೆ ಪ್ರಶ್ನೆಯನ್ನು ನಾವು ಕನ್ನಡದಲ್ಲಿ ಪ್ರಶ್ನೆ ಬರೆಯಲ್ಲ. ಅದೇ ಥರ ಪ್ರಶ್ನೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ಯಾಕಂದ್ರೆ ಒಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿರೋದ್ರಿಂದ ಈಗ ಸ್ಟೆಪ್ ಬೈ ಸ್ಟೆಪ್ ಬರೆಯಕ್ಕೆ ಹೋಗಲ್ಲ. ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡೋದು ಸ್ವಲ್ಪ ಹಿಡಿಬೋದು ಟೈಮು. ಬಟ್ ಅದೇ ಥರ ಕಾನ್ಸೆಪ್ಟು ಮತ್ತೊಂದೆರಡು ಕ್ವಶನ್ಗಳನ್ನ ತೊಗೊಂಡಾಗ ಡೈರೆಕ್ಟಾಗಿ ಮಾಡೋಣ. ನೋಡಿ, ಡೈರೆಕ್ಟಾಗಿ ಡಿವೈಡ್ ಮಾಡಿ. 2/4 = -5 ಯಾವುದಿದು -k+1. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಅರ್ಥ ಆಗ್ತಿದೆಯಾ? ಇಲ್ಲಿ ಮೈನಸ್ ಕ್ಯಾನ್ಸಲ್ ಆದರೆ 2ನ್ನ k+1 ಗುಣಿಸಿ. ಸೊ 5ನ್ನ 4. ಸೊ 2 × k is 2k plus 2 1s are 2 equals to 20. ಸೊ 2k is equals to 20 minus 2 plus 2 ಆ ಕಡೆ ಹೋದರೆ 2k is equals to 18. ಹಾಗಾದರೆ k ಬೆಲೆ ಎಷ್ಟು ಬಂದಂಗಾಯ್ತು? 9. ಮುಗೀತಲ್ಲ? ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇದೊಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ಕೊಳ್ಳಿ. ಅದೇ ಥರ ಪ್ರಶ್ನೆ ಇದೆ ಇದು ಒಂದು. ಓಕೆ, 11 ಯಾವುದಕ್ಕೆ 11? ನೋಡಿ, ಚೆಕ್ ಮಾಡಿ. ಮುಂದಿನ ಪ್ರಶ್ನೆ, ಇದು ಹೋಮ್ವರ್ಕು. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ form an quadratic equation whose roots are alpha by beta comma beta by alpha. It's a good question, important question. ಕನ್ನಡದಲ್ಲೂ ಬರೀತೀನಿ. 2x² + 3x - 1 = 0
0ಯ ಮೂಲಗಳು ಆಲ್ಫಾ ಮತ್ತು ಬೀಟಾ ಆದಾಗ ಆಲ್ಫಾ ಬೈ ಬೀಟಾ ಬೀಟಾ ಬೈ ಆಲ್ಫಾ ಮೂಲಗಳಿರುವ ವರ್ಗ ಸಮೀಕರಣ ಬರೆಯಿರಿ. ವರ್ಗ ಸಮೀಕರಣ ರಚಿಸಿ. ಸರಿನಾ? ಓಕೆ, ಡನ್. ಅದಕ್ಕೆ ನೋಡಿ ಅಂತ ಹೇಳಿದೆ ನಾನು. ಮಾಡೋಣ. ನಾವು ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್, ಸೊ ಬರೆದಿಟ್ಕೊಳ್ಳಿ, ಹೇಗೆ ಮಾಡೋದು ಅಂತ ಹೇಳ್ತೀವಿ, ಆಯ್ತಾ? ಮೊದಲನೇದಾಗಿ ನಾವೇನು ಮಾಡೋಣ, ಈಕ್ವೇಷನ್ ಬರ್ಕೊಳ್ಳೋಣ. ಒಂದು ನಿಮಿಷ. ಓಕೆ, ಈಕ್ವೇಷನ್ ಏನು ಹೇಳುತ್ತೆ? 2x² + 3x - 1 = 0. ಮೊದಲನೇದಾಗಿ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ಕೊಳ್ಳೋಣ. ಹೆಂಗೆ ಕಂಡುಹಿಡ್ಕೋತೀವಿ? ಈ 2ಅನ್ನು 1 ಗುಣಿಸ್ತೀವಿ. 2 × 1, ಸೊ ಆನ್ಸರ್ -2. ಇದರ ಫ್ಯಾಕ್ಟರ್ಸ್ ಬರ್ಕೋತೀವಿ, ಅದನ್ನು ಕೂಡಿಸಿದಾಗ 3 ಬರಬೇಕು, ಆಯ್ತಾ? ಸೊ ಅಲ್ಲಿಗೆ ನಾವೇನು ಬರ್ಕೋಬಹುದು? 2 × 2. ಇಲ್ಲೇನಿದೆ? ಪ್ಲಸ್, ಇಲ್ಲಿ ಪ್ಲಸ್, ಆಯ್ತಾ? ಸೊ ಹಾಗಾದ್ರೆ ಇಲ್ಲೇನು ಹಾಕಬೇಕು? ಪ್ಲಸ್ ಹಾಕಬೇಕು. ಆದರೆ ಇದು ಸ್ಟ್ಯಾಟಿಸ್ಫೈ ಆಗಲ್ಲ. ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. ಹಾಗಿದ್ದಾಗ ನಾವೇನು ಮಾಡಬೇಕು ಅಂದರೆ, ಈಗಾಗಲೇ ಅವರೇ ಹೇಳಿರೋದ್ರಿಂದ ಏನು ಹೇಳಿದ್ದಾರೆ ಅಂದರೆ, ಆಲ್ಫಾ ಮತ್ತು ಬೀಟಾ ಅನ್ನೋದು ಅದರ ಝೀರೋಸ್ ಆಗಿರುತ್ತೆ ಅಂತ ಅವ್ರು ಮೊದಲೇ ಹೇಳಿರೋದ್ರಿಂದ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ನಾವು ಮಾಡಕ್ಕೆ ಹೋಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಅವರೇ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್, ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕೊಟ್ಟಿದ್ರೆ, ಅರ್ಥ ಆಗ್ತಿದೆಯಾ? ಆಲ್ಫಾ ಮತ್ತು ಬೀಟಾ ಅನ್ನೋದು ಮೂಲಗಳಾಗಿದ್ದರೆ ಅಂತ ಮೊದಲೇ ಕೊಟ್ಬಿಟ್ಟಿದ್ರೆ, ಅಥವಾ ಫ್ಯಾಕ್ಟರೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ಆಗ ನಾವೇನು ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ. ಸಿಂಪಲ್, ಈ ಈಕ್ವೇಷನ್ ಏನಿದೆ, ಸಮೀಕರಣ ಏನಿದೆ, ಈ ಸಮೀಕರಣ ತಗೊಂಡು ಅದರಲ್ಲಿ ನಾವು ಇಲ್ಲಿರೋದನ್ನ ಆಲ್ಫಾ ಪ್ಲಸ್ ಬೀಟಾ, ಇಲ್ಲಿರೋದನ್ನ ಆಲ್ಫಾ ಇಂಟು ಬೀಟಾ ಅಂತ ಬರ್ಕೋತೀವಿ. ಕ್ಲಿಯರ್ ಹೇಳ್ತಾ ಇರೋವಂಥದ್ದು? One minute. Okay, K value 9. ಸಿ ನನ್ನ ಲೈವಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ತಾ ಇದ್ದೀನಿ. ಸೊ ಬಿಕಾಸ್ ದ ಥಿಂಗ್ ಈಸ್, ನಮ್ಮಲ್ಲಿ ನಾನು ಹೇಳ್ದಂಗೆ ಕಾನ್ಸೆಪ್ಟ್ಸು ಕೂಡ ಕೊಡ್ತೀವಿ, ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ. ಬಟ್ ದ ಪ್ರಾಬ್ಲಮ್ ಈಸ್ ಸೊ ಹಾಗಾಗಿ ನಾನು ಹೇಳಿದ್ದಷ್ಟೇ, ಲೈವಲ್ಲಿ. ಓಕೆ, ಸರಿ, ಆಯಿತು, ಇರಲಿ, ಪರವಾಗಿಲ್ಲ.
ಓಕೆ, ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಪ್ರಶ್ನೆ ಏನಾ? ಸೊ ಲೈವ್ ಚಾಟ್, ಓಕೆ, ನೋ ಪ್ರಾಬ್ಲಮ್. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾದರೆ ಸಿಂಪಲ್ ಥಿಂಗ್, ನಾನು ಹೇಳೋದಿಷ್ಟೇ, ನೀವು ಏನಾದರೂ ಒಂದು ಸಮಥಿಂಗ್ ಕಲಿತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ನೋಡಿ. ಮತ್ತು ನಾನು ಮಧ್ಯದಲ್ಲಿ ಇದೊಂದು ಪಾಯಿಂಟ್ನ ಹೇಳ್ತಾ ಇರ್ತೀನಿ, ಇವತ್ತು ನಾನು ಹೇಳೋದು ಮರ್ತ್ಬಿಟ್ಟೆ. ಸೊ ನೀವು ಈ ವಿಡಿಯೋಸ್ಗಳಿಂದ, ಈ ಲೈವ್ ಕ್ಲಾಸಿಂದ ನೀವು ಏನಾದರೂ ಕಲ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಕಲ್ತಿದ್ದೀನಿ ಸ್ವಲ್ಪ ಏನೋ ರೀಕಾಲ್ ಆಗುತ್ತೆ, ರಿವಿಷನ್ ಆಗಿದೆ ಅಂತ ಅನ್ನೋದಾದರೆ ಆದಷ್ಟು ಇದನ್ನು ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಮಾಹಿತಿ ಬೇಕು ಅಂತಂದರೆ 8088100752ಗೆ ಕಾಲು ಅಥವಾ ಮೆಸೇಜ್ ಮಾಡ್ಬೋದು. ಓಕೆ, ಸೊ HSC GPS ಮ್ಯಾಥ್ಸ್ ಕ್ಲಾಸಸ್ ಇದು. ಓಕೆನಾ? ಸರಿ, ಈ ಪ್ರಶ್ನೆಗೆ ಬಂದ್ಬಿಡೋಣ. ಸೊ 2x² + 3x - 1 ಫ್ಯಾಕ್ಟ್ರೈಸ್ ಆಗಲಿಲ್ಲ, ಅಥವಾ ಆಲ್ಫಾ ಮತ್ತು ಬೀಟಾ ಅನ್ನೋದನ್ನೇ ಅವರು ಝೀರೋಸ್ ಅಂತ ಕೊಟ್ಟಿದ್ರೆ, ಇಲ್ಲಿರೋದನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೋಬೇಕು, ಇಲ್ಲಿರೋದನ್ನ ಆಲ್ಫಾ ಇಂಟು ಬೀಟಾ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ಆದರೆ x² ಹಿಂದೆ ಸಹಗುಣಕ 2 ಇರೋದ್ರಿಂದ ಅದರಿಂದ ಡಿವೈಡ್ ಮಾಡಿಬಿಡಬೇಕು. ಇಸ್ ಇಟ್ ಕ್ಲಿಯರ್? x² ಪಕ್ಕ 1 ಇತ್ತು ಅಂದರೆ 1ರಿಂದ ಭಾಗಿಸ್ಬಿಡಿ, ಸಿಂಪಲ್. ಸೊ ಫ್ಯಾಕ್ಟ್ರೈಸ್ ಆಗಲಿಲ್ಲ, ಅಥವಾ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಆ್ಯಂಡ್ ಬೀಟಾ ಝೀರೋಸ್ ಅಂತ ಕೊಟ್ಬಿಟ್ಟಿದ್ರೆ, ರೂಟ್ಸ್ ಅಂತ ಕೊಟ್ಟಿದ್ರೆ, ಇದನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಳ್ಳಿ, ಇದನ್ನು ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್ ಆಗಿದೆಯಾ ಪಾಯಿಂಟು ಮೊದಲನೇದು? ಸರಿ, ಈಗ ಬರೋಣ. ಸೊ ನಮಗೆ ಏನು ಬೇಕು? ಮತ್ತೊಂದು ವರ್ಗ ಸಮೀಕರಣ ರಚಿಸಬೇಕು. ಮತ್ತೊಂದು ವರ್ಗ ಸಮೀಕರಣ ರಚಿಸಬೇಕು ಅಂದರೆ ನಮ್ಮ ಹತ್ರ ಇರೋ ಸೂತ್ರ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ವರ್ಗ ಸಮೀಕರಣವನ್ನು ರಚನೆ ಮಾಡಬೇಕು ಅಂದರೆ ಇರುವಂತಹ ಸೂತ್ರ. ಆದರೆ ಇದರಲ್ಲಿ ನಮಗೆ ರೂಟ್ಸು ಆಲ್ಫಾ ಮತ್ತು ಬೀಟಾ ಅಲ್ಲ, ರೂಟ್ಸ್ಗಳು ಯಾವುದು? ಆಲ್ಫಾ ಬೈ ಬೀಟಾ, ಬೀಟಾ ಬೈ ಆಲ್ಫಾ. ಹಾಗಾದರೆ ಇದನ್ನ ಆಲ್ಫಾ ಅಂತ ತಗೊಳ್ಳಿ, ಇದನ್ನ ಬೀಟಾ ಅಂತ ತಗೊಳ್ಳಿ. ಅರ್ಥ ಆಯ್ತಾ ಹೇಳಿದ್ದು? ಮೊದಲನೇದು ಇದನ್ನ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಂಡೆ, ಇದು ಆಲ್ಫಾ ಇಂಟು ಬೀಟಾ ತಗೊಂಡೆ. ಈಗ ಈ ಎರಡು ಝೀರೋಸ್ ಇಟ್ಕೊಂಡು ನಾವು ವರ್ಗ ಸಮೀಕರಣ ಮಾಡಬೇಕು ಅಂದರೆ ಇದನ್ನ ಆಲ್ಫಾ ಅಂತ ತಗೋಬೇಕು, ಇದನ್ನ ಬೀಟಾ ಅಂತ ತಗೋಬೇಕು. ಹಾಗಾದ್ರೆ ಇಲ್ಲಿರೋ ಸೂತ್ರ ಏನು ಚೇಂಜ್ ಆಗುತ್ತೆ ಅಂದರೆ, ಇಲ್ಲಿ ಆಲ್ಫಾ ಬದಲು ಆಲ್ಫಾ ಬೈ ಬೀಟಾ ಬರುತ್ತೆ, ಪ್ಲಸ್ ಬೀಟಾ ಬದಲು ಬೀಟಾ ಬೈ ಆಲ್ಫಾ ಬರುತ್ತೆ ಇಂಟು ಎಕ್ಸ್, ಪ್ಲಸ್ ಇಲ್ಲಿ ಆಲ್ಫಾ ಬೈ ಬೀಟಾ ಇಂಟು ಬೀಟಾ ಬೈ ಆಲ್ಫಾ ಈಕ್ವಲ್ಸ್ ಟು 0. ಇದು ಇದರ ಸೂತ್ರ. ನಾವು ಕಂಡುಹಿಡಬೇಕು ಅಂದರೆ ಇರೋ ಸೂತ್ರ ಈಗ ಸದ್ಯದ ಮಟ್ಟಿಗೆ. ಒಪ್ಕೋತೀರಾ? ಯಾಕೆಂದರೆ ಆಲ್ಫಾ ಬೈ ಬೀಟಾ ಆ್ಯಂಡ್ ಬೀಟಾ ಬೈ ಆಲ್ಫಾ ಆರ್ ದ ಝೀರೋಸ್. ನೆಕ್ಸ್ಟ್ ಸಮೀಕರಣ ರಚನೆ ಮಾಡಬೇಕು ಅಂದರೆ, ಐ ಹೋಪ್ ಕ್ಲಿಯರ್ ಆಗಿದೆ ಪಾಯಿಂಟ್ ಅಂತ ಅಂದ್ಕೊಳ್ತೀನಿ. ಈಗ ಇದನ್ನು ನೆಕ್ಸ್ಟ್ ಪೇಜಲ್ಲಿ ಬರ್ಕೋತೀನಿ. x² - ಆಲ್ಫಾ ಬೈ ಬೀಟಾ, ಆಮೇಲೆ ಏನಿತ್ತು ಪ್ಲಸ್ ಬೀಟಾ ಬೈ ಆಲ್ಫಾ ಇಂಟು ಎಕ್ಸ್ ಆಮೇಲೆ ಓಕೆ ಪ್ಲಸ್ ಆಲ್ಫಾ ಬೈ ಬೀಟಾ ಇಂಟು ಬೀಟಾ ಬೈ ಆಲ್ಫಾ. ಕ್ಲಿಯರಾ? ಇಲ್ಲಿ ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಯಿತು, ಬೀಟಾ ಬೀಟಾ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋದು x² - ಇಲ್ಲಿ ನೋಡಿ LCM ತಗೊಂಡ್ರೆ ಕೆಳಗೆ ಆಲ್ಫಾ ಬೀಟಾ ಬರುತ್ತೆ, ಮೇಲ್ಗಡೆ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬರುತ್ತೆ, ಪ್ಲಸ್ 1 ಉಳೀತು. ಅರ್ಥ ಆಯ್ತಾ? LCM ತಗೊಂಡೆ, ಆಲ್ಫಾ 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 ಸ್ಕ್ವೇರ್, ಬೀಟಾ ಬೀಟಾ ಸ್ಕ್ವೇರ್ ಆಯ್ತು. ಕ್ಲಿಯರಾ? ಬಟ್ ನಮ್ಮ ಹತ್ರ ಇರೋ ಬೆಲೆಗಳೇನು? ನಮ್ಮ ಹತ್ರ ಇರೋ ಬೆಲೆಗಳು ಆಲ್ಫಾ ಪ್ಲಸ್ ಬೀಟಾ ಬೆಲೆ ಇದೆ 3/2, ಆಲ್ಫಾ ಇಂಟು ಬೀಟಾ ಇದೆ, ಅದು ನಮಗೆ ಇರುವಂಥದ್ದು -1/2. ಅರ್ಥ ಆಗ್ತಿದೆಯಾ ಕ್ಲಿಯರ್ ಆಗಿ? ನೆಕ್ಸ್ಟ್, ಬಟ್ ಇಲ್ಲಿ ನಮಗೆ ಆಲ್ಫಾ ಬೀಟಾ ಈ ಜಾಗದಲ್ಲಿ ಇದನ್ನು ಹಾಕ್ಬೋದು, ಬಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನಮ್ಮಲ್ಲಿ ಬೆಲೆ ಇಲ್ಲ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ನಾನು ನಿಮಗೆ ಇದಕ್ಕೆ ಈ ಒಂದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ಗೆ ಒಂದು ಸೂತ್ರ ಹೇಳ್ಕೊಡ್ತೀನಿ. ಏನದು ಸೂತ್ರ ಅಂದರೆ, ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -2 ಆಲ್ಫಾ ಬೀಟಾ ಅಂತ. ಅರ್ಥ ಆಯ್ತಾ? ಹಾಗಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು? 3/2 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂದರೆ -1/2. ಅರ್ಥ ಆಯ್ತಾ? ಹಾಗಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ ಏನಾಗುತ್ತೆ ಅಂದರೆ 3 ಸ್ಕ್ವೇರ್ ಅಂದರೆ 9, 2 ಸ್ಕ್ವೇರ್ ಅಂದರೆ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2, 2/2 ಅಂದರೆ 1 ಆಯಿತು. ಅರ್ಥ ಆಯ್ತಾ? ಇಟ್ಸ್ ಓಕೆ. ನಮಗೆ ಇದ್ರೂ ಇಲ್ಲದೆ ಹೋದರೂ ಖಂಡಿತವಾಗ್ಲೂ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಕ್ಲಾಸಸ್ನ. ಓಕೆನಾ?
ಸೊ ಹಾಗಾದ್ರೆ ಇಲ್ಲಿವಾಗ ಅರ್ಥ ಆಗಿದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನಾನು ಹೇಳ್ತೀನಿ ನೋಡ್ಕೊಳ್ಳಿ. ನಾವಿಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆಯನ್ನ ನಾವು ಕಂಡುಹಿಡಿತಾ ಇದ್ದೀವಿ. ಆಲ್ಫಾ ಬೀಟಾ ಬಗ್ಗೆ ಗೊತ್ತು ನಮಗೆ. ಹಾಗಾದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ ಏನಾಗುತ್ತೆ ಅಂದರೆ, ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ 4, ಸೊ 9, 9 ಒಂದ್ಲಿ 9 ಪ್ಲಸ್ 4 ಒಂದ್ಲಿ 4. ಹಾಗಾದರೆ 9 4 13/4 ಅನ್ನೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ ಆಗುತ್ತೆ. ಕ್ಲಿಯರಾ? ಸಾರಿ, ಇದು 4 ಅಲ್ಲ, ಎಷ್ಟಿದು? 4 3/2 ಹೋಲ್ ಸ್ಕ್ವೇರ್ ಅಲ್ವಾ? ಕರೆಕ್ಟ್. ಸರಿ, ಹಾಗಾದ್ರೆ ಈಗ ಈ 13/4 ಅನ್ನೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ. ಸೊ ಆ ಜಾಗದಲ್ಲಿ 13/4 ಹಾಕಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದ್ರೆ 13/4. ಅರ್ಥ ಆಯ್ತಾ? ಬಾಗಿ. ಸೊ ಆಲ್ಫಾ ಬೈ ಬೀಟಾ ಅಂದ್ರೆ, ಸಾರಿ, ಆಲ್ಫಾ ಇಂಟು ಬೀಟಾ ಅಂತಂದ್ರೆ -1/2 ಇಂಟು ಎಕ್ಸ್ ಪ್ಲಸ್ 1. ಅರ್ಥ ಆಯ್ತಾ? ಈ ಜಾಗದಲ್ಲಿ 13/4 ಹಾಕ್ತೆ. ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ಏನು ಹಾಕ್ತೆ ನಾನು? 1/2 -1/2. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 13/4 ಹಂಗೆ ಇಟ್ಕೊಳ್ಳಿ. -1/2 ಮೇಲಕ್ಕೆ ಕರ್ಕೊಂಡ್ರೆ ನಿಮಗೆ -2/1 ಆಗುತ್ತೆ. ಇಂಟು ಎಕ್ಸ್ ಪ್ಲಸ್ 1 = 0. ಸೊ 2 1 2 2. ಹಾಗಾದ್ರೆ ಉಳಿದಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 13/2 ಆಫ್ ಎಕ್ಸ್ ಪ್ಲಸ್ 1 = 0. ಕ್ಲಿಯರ್ ಎಷ್ಟು? ಹಾಗಾದ್ರೆ ನಮಗೆ ಸಮೀಕರಣ ಸಿಗ್ದಂಗಾಯ್ತು. ಈ ಕೆಳಗಡೆ ಡಿನಾಮಿನೇಟ್ರು 2 ಇರೋದ್ರಿಂದ ನಾವು 2ರಿಂದ ಗುಣಿಸ್ಬಿಡೋಣ. ಆಗ ನಮಗೆ ಕರೆಕ್ಟ್ ಆದಂತಹ ಆದರ್ಶ ರೂಪ ಇರುವಂತಹ ವರ್ಗ ಸಮೀಕರಣ ಸಿಗುತ್ತೆ. ಫೈನಲ್ ಆಗಿ ನಮಗೆ ಬೇಕಾಗಿರುವಂತಹ ಸಮೀಕರಣ ಏನು ಅಂದರೆ 2 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 2x² ಆಯಿತು, ಪ್ಲಸ್ 2ಕ್ಕೆ 2 ಕ್ಯಾನ್ಸಲ್ ಆದರೆ ಉಳಿಯೋದು 13x ಪ್ಲಸ್ 2 1 2 = 0. ಇದು ನಮಗೆ ಫೈನಲ್ ಆಗಿ ಇರುವಂತಹ ಸಮೀಕರಣ. ಇದು ನಮಗೆ ಫೈನಲ್ ಆಗಿ ಸಿಕ್ಕಿರುವಂತಹ ಸಮೀಕರಣ ಮತ್ತು ನಮಗೆ ಬೇಕಾಗಿರುವ ಸಮೀಕರಣ. ನೋಡಿ, ಇದೇ ತರ ಪ್ರಶ್ನೆಗಳನ್ನೇ ಕೇಳ್ತಾರೆ. ಇದೇ ತರ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನಮಗೆ 1 zeros ಕೊಟ್ಟು ಆಲ್ಫಾ ಮತ್ತು ಬೀಟಾ ಅಂತ ಕೊಟ್ಟು ಮತ್ತೊಂದು zeros ಬೇರೆ ತರಹ ಕೊಟ್ಟು ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಫ್ರೇಮ್ ಮಾಡಿ ಅಂತ ಕೊಡ್ತಾರೆ ಫಾರ್ ಶೋರ್. ಸೊ ಆ ರೀತಿ ಇದ್ದ ಈ ರೀತಿ ಮಾಡಬೇಕು ಅನ್ನೋದೇ ಕಾನ್ಸೆಪ್ಟು. ಓಕೆನಾ? ಸೊ ನಾವು ಮಾಡಿದಷ್ಟೇ. ಮೊದಲನೇದಾಗಿ ಈ ಸಮೀಕರಣ ತಗೊಂಡು ಅದನ್ನ ಆಲ್ಫಾ ಪ್ಲಸ್ ಬೀಟಾ ಅಂದರೆ -3/2 ಬರ್ಕೊಂಡು, ಆಲ್ಫಾ ಇಂಟು ಬೀಟಾ ಅಂದರೆ -1/2 ಬರ್ಕೊಂಡು, ಇದು ವರ್ಗ ಸಮೀಕರಣವನ್ನ ಮಾಡುವಂತಹ ಸೂತ್ರ. ಆದರೆ ಇದರಲ್ಲಿ ನಮಗೆ ಆಲ್ಫಾ ಬೈ ಬೀಟಾ, ಬೀಟಾ ಬೈ ಆಲ್ಫಾ ಅನ್ನೋದು ಮೂಲಗಳಾಗಿರೋದ್ರಿಂದ ನಾನು ಇಲ್ಲಿ ಆಲ್ಫಾ ಅಂದರೆ ಆಲ್ಫಾ ಬೈ ಬೀಟಾ, ಬೀಟಾ ಅಂದರೆ ಬೀಟಾ ಬೈ ಆಲ್ಫಾ ಅಂತ ಬರ್ಕೊಂಡೆ. ಇಲ್ಲೂ ಅಷ್ಟೇ ಅದನ್ನೇ ಬರ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಆಲ್ಫಾಗೆ ಆಲ್ಫಾ, ಬೀಟಾಗೆ ಬೀಟಾ ಕ್ಯಾನ್ಸಲ್ ಆಯಿತು. ಇಷ್ಟರಲ್ಲಿ 1 ಉಳಿಯಿತು. ಇದಕ್ಕೆ ಲಾಸಹ ತೆಗ್ದೆ, ಎಲ್ ಸಿ ಎಂ ತೆಗ್ದೆ, ಆಗಿತ್ತು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೈ ಆಲ್ಫಾ ಬೀಟಾ. ಬಟ್ ನಮಗೆ ಗೊತ್ತಿರೋ ಬೆಲೆ ಆಲ್ಫಾ ಬೀಟಾ ಅದು. ಬಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೆಲೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಹೊಸದಾಗಿ ಒಂದು ಸೂತ್ರ ಕೊಟ್ಟೆ. ಸೂತ್ರ ಏನು ಅಂತ ಅನ್ನೋದನ್ನು ಹೇಳ್ತೀನಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -2 ಆಲ್ಫಾ ಬೀಟಾ. ಈಗೇನು ಮಾಡಿದೆ? ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಬೆಲೆ ಹಾಕಿ, 2 ಇಂಟು ಆಲ್ಫಾ ಬೀಟಾ ಜಾಗದಲ್ಲಿ ಬೆಲೆ ಹಾಕಿ, ಲಾಸಹ ತಗೊಂಡು ಸಿಂಪ್ಲಿಫೈ ಮಾಡಿದಾಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆ 13/4 ಬಂತು. ಸರಿನಾ? ಆ 13/4ನ್ನ ಈ ಪ್ಲೇಸಲ್ಲಿ ಹಾಕ್ತೆ. ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ -1/2 ಹಾಕಿ ನಾನು ಅದನ್ನು ಮೇಲೆ ಕರ್ಕೊಂಡು ಸಿಂಪ್ಲಿಫೈ ಮಾಡಿದಾಗ ನಮಗೆ ಕಡೆಯದಾಗಿ ಈ ಸಮೀಕರಣ ಸಿಕ್ತು. ಇದೇ ನಮಗೆ ಬೇಕಾಗಿರುವಂಥದ್ದು. ಓಕೆನಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿ, ಸ್ವಲ್ಪ ಲೆಂತಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಆ ಕಾನ್ಸೆಪ್ಟ್ ಹಾಗೆ ಇದೆ. ಸೊ ಕಾನ್ಸೆಪ್ಟ್ ಹಾಗೆ ಇರೋದ್ರಿಂದ GPS ಕೊಟ್ಬಿಟ್ರೆ ಏನು ಮಾಡ್ತೀರಾ ಸರ್? ಹೌದಲ್ವಾ? ಸೊ ಆ ಕಾನ್ಸೆಪ್ಟಲ್ಲಿ ಹಂಗೆ ಇರೋದ್ರಿಂದ ನಾವು ಹಾಗೆ ತೊಗೊಂಡು ಮಾಡಬೇಕಾಯ್ತು. ಮುಂದಿನ ಪ್ರಶ್ನೆ. ಓಕೆ, ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ k ದ ಕ್ವಾಡ್ರಾಟಿಕ್ ಇಕ್ವೇಶನ್ 2x² plus kx plus 2 = 0 has 2 equal roots. 2x² plus kx plus 2 = 0.
ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಕೆ ನ ಬೆಲೆ ಮಾಡಿದೀವಲ್ವಾ. ಮೂಲಗಳು ಸಮ ಈಕ್ವಲ್ ರೂಟ್ಸ್ ಇತ್ತು ಅಂತಂದ್ರೆ ಸೂತ್ರ ಡೈರೆಕ್ಟ್ ಆಗಿ b² - 4ac = 0. ಇದರಲ್ಲಿ ಇದು ಎ ಬೆಲೆ, ಇದು ಬಿ ಬೆಲೆ, ಇದು ಸಿ ಬೆಲೆ ಹಾಕಿ. k² - 4 × 2 × 2. ಸೊ k² - 2 to the 4 4 to 16 = 0. ಹಾಗಾದರೆ k² - 16 ಆಚೆ ಕಳಿಸಿದ್ರೆ +16. ಇಲ್ಲಿ ನಮ್ಗೆ ಕೆ ಬೆಲೆ ಬೇಕು ಅಂದರೆ ಎರಡೂ ಕಡೆ ವರ್ಗಮೂಲ ತಗೊಳ್ಳಿ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಕೆ. ರೂಟ್ 16ರ ಬೆಲೆ ±4. ಹಾಗಾದರೆ ಕೆ ನ ಬೆಲೆ 2 ಬಂತು. ಒಂದು -4 ಮತ್ತೊಂದು +4. ಯಾಕೆಂದ್ರೆ -4² ಅಂದ್ರೂ 16, +4² ಅಂದ್ರೂ 16. ಗುಡ್. ಬಟ್ ಬರೀ 4 ಅಲ್ಲ, -4 +4. ಮುಂದಿನ ಪ್ರಶ್ನೆ. ಸೊ ಡೈರೆಕ್ಟ್ ಆಗಿ ಮಾಡೋಣ. ಇದು ಎ ಬೆಲೆ, ಇದು ಬಿ ಬೆಲೆ, ಇದು ಸಿ ಬೆಲೆ. ಈಕ್ವಲ್ ರೂಟ್ಸ್, ಮೂಲಗಳು ಸಮ. ಏನು ಬೆಲೆ? ಎಂ ನ ಬೆಲೆ. ಸೊ ಹಾಗಾದ್ರೆ b² - 4ac = 0. ಕೆಲವೊಂದು ಸಂದರ್ಭದಲ್ಲಿ ನಾವು ಫಾರ್ಮುಲಾಸ್ನು ಬರೆಯಲ್ಲ, ಹೌದಲ್ಲ. 4² 16, 4 × 1 × m. ಸೊ -4m + 16 = 0. -4m = -16. ಮೈನಸ್ ಕ್ಯಾನ್ಸಲ್ ಆದರೆ 4 1 4 4. ಹಾಗಾದರೆ ಎಂ ನ ಬೆಲೆ 4. ಮುಗೀತಲ್ಲ. 5 ಸೆಕೆಂಡಲ್ಲಿ ಮಾಡ್ಬೋದಲ್ವಾ? ನಾವು ಇದಕ್ಕೂ ಅಷ್ಟೇ ಒಂದು ಆಪ್ಷನ್ಸ್ ಕೊಟ್ಟಿಲ್ಲ, ನಾನು ಆಪ್ಷನ್ಸ್ ಹಾಕಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಸ್ಕಿಪ್ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ತರಗತಿಯಲ್ಲಿ ತಗೊಂಡು ನಾನು ಮಾಡ್ಕೊಡ್ತೀನಿ. ಮುಂದಿನ ಪ್ರಶ್ನೆ. ಓಕೆ, ಅಲ್ಲಿಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ನ ಕಂಪ್ಲೀಟ್ ಮಾಡಿದೀವಿ. ಮೊನ್ನೆ 3 ತರಗತಿಗಳಲ್ಲಿ ನಾವು ವರ್ಗ ಸಮೀಕರಣವನ್ನ ತಗೊಂಡು ವರ್ಗ ಸಮೀಕರಣದಲ್ಲಿ ಬರುವ ಎಲ್ಲಾ ತರಹದ ಪ್ರಶ್ನೆಗಳನ್ನ ನಾವು ಮಾಡಿದೀವಿ. ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದೆ, ಲೈಕ್ ವರ್ಡ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಮಾಡೋಣ. ಓಕೆ, ವರ್ಡ್ ಪ್ರಾಬ್ಲಮ್ಸ್ ಅಂತ ಇದೆ, ಅದನ್ನು ಮಾಡೋಣ. ಅದನ್ನು ಕೆಲವೊಂದು ಕ್ಲಾಸ್ಗಳಲ್ಲಿ ತಗೊಂಡು ನಾನು ಮಾಡ್ಕೊಡ್ತೀನಿ. ಓಕೆ, ಸೊ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ವೆರಿ ಗುಡ್. ನಮ್ಮ ಮುಂದಿನ ಕಾನ್ಸೆಪ್ಟ್ ಬಂದು ಯಾವ ಚಾಪ್ಟರ್ ಅಂತ ಹೇಳ್ತೀನಿ, ಕೋಆರ್ಡಿನೇಟ್ ಜಿಯೋಮೆಟ್ರಿ. ಇದು ಕೂಡ ಇಂಪಾರ್ಟೆಂಟ್, ಕೋಆರ್ಡಿನೇಟಿವ್ ಜಿಯೋಮೆಟ್ರಿ. ಓಕೆನಾ? ಸೊ ನಿರ್ದೇಶಾಂಕ ರೇಖಾಗಣಿತ ಅಂತ ಕರಿತೀವಿ. ಓಕೆ, ನಿರ್ದೇಶಾಂಕ ರೇಖಾಗಣಿತ, ಅದ್ರ ಬೇಸ್ ಮೇಲೆ ಮಾಡ್ಕೊಂಡು ಹೋಗೋದು. ಇಲ್ಲೂ ಅಷ್ಟೇ ನಾನು ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕಾದ್ರೆ ನಿಮಗೆ ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಶಾರ್ಟ್ ಟ್ರಿಕ್ ಅಂತಂದ್ರೆ ಹೇಗೆ ಈಸಿಯಾಗಿ ಸಾಲ್ವ್ ಮಾಡುವುದು ವಿತಿನ್ 10 ಸೆಕೆಂಡ್ಸ್ ಅಲ್ಲಿ. ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಇದೆ, ನಿಮಗೆ ಗೊತ್ತಿದ್ರೆ ಮಾಡಿ, ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಇಲ್ಲಿ ನಾವು ಏರಿಯಾ ಆಫ್ ಅ ಟ್ರಯಾಂಗಲ್, ಇದು ಮೊದಲನೇದಾಗಿ ಫಸ್ಟ್ ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದ್ರೆ, ನಿಮ್ಮ NCERT ಬುಕ್ನ ನೋಡಿದ್ರೆ, NCERT ಬುಕ್ಕಲ್ಲಿ ಕಳೆದ ಎರಡು ವರ್ಷದ ಹಿಂದಿನ ಬುಕ್ನಲ್ಲಿ ಈ ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏರಿಯಾ ಆಫ್ ಅ ಟ್ರಯಾಂಗಲ್ ಇತ್ತು, ತ್ರಿಭುಜದ ವಿಸ್ತೀರ್ಣ ಅಂತ ಇತ್ತು. ಬಟ್ ಈಗ ಇರೋ NCERT ಬುಕ್ಕಲ್ಲಿ ಆ ಒಂದು ಕಾನ್ಸೆಪ್ಟ್ಸ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಆ ಕಾನ್ಸೆಪ್ಟ್ ಇಲ್ಲ. ಸೊ ಬಟ್ ಸ್ಟಿಲ್ ಪರವಾಗಿಲ್ಲ, ಕಲ್ತ್ಕೊಳ್ಳೋಣ. ಯಾಕೆಂದರೆ ಕೇಳಬಹುದು. ಸೊ ಹೆಂಗೆ ಸಾಲ್ವ್ ಮಾಡೋದು ನೋಡಿ. ಸೊ 3
ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ, ಶೃಂಗಗಳನ್ನು ಕೊಟ್ಟಿರ್ತಾರೆ. ಈ ರೀತಿ ಶೃಂಗಗಳನ್ನು ಕೊಟ್ಟಿರ್ತಾರೆ, ಅಂದ್ರೆ ಶೃಂಗಗಳಂತೀವಿ, ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ, ಕೋಆರ್ಡಿನೇಟ್ಸ್ನ ಕೊಟ್ಟಿರ್ತಾರೆ. ಈ ಕೋಆರ್ಡಿನೇಟ್ಸ್ನ ಇಟ್ಕೊಂಡು ನಾವು ಹೇಗೆ ಶಾರ್ಟ್ ಟ್ರಿಕ್ ಮೆಥಡ್ ಅಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ, ಶಾರ್ಟ್ಕಟ್ ಮೆಥಡ್ ಅಲ್ಲಿ ಏರಿಯಾ ಆಫ್ ಅ ಟ್ರಯಾಂಗಲ್ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ಈಗ ಹೇಳ್ಕೊಡ್ತೀವಿ. ನಮ್ಮ ಹತ್ರ ಒಂದು ಸೂತ್ರ ಇತ್ತು, ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ 2 ವರ್ಷದ ಹಿಂದಿನ ಬುಕ್ ನಲ್ಲಿ ಒಂದು ಸೂತ್ರ ಇತ್ತು. ಓಕೆನಾ? ಎ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು x1 ಇಂಟು y2 ಮೈನಸ್ y1 ಅಂತ ಮುಂದಕ್ಕೆ ಸೂತ್ರ ಇತ್ತು. ಸೂತ್ರಕ್ಕೆ ಹಾಕ್ತಾ ಕೂತ್ಕೊಂಡ್ರೆ ಕಷ್ಟ, ಸೊ ಬೇಡ. ಓಕೆನಾ? ಸೊ ನಾವೇನ್ ಮಾಡೋಣ, ಸೊ ನಾವು ಈಗ ಶಾರ್ಟ್ ಟ್ರಿಕ್ ಕಲಿಯೋದು ಹಿಂಗೆ ಅಂದ್ರೆ ಸಿಂಪಲ್. ಮೊದಲನೇದಾಗಿ ಮೊದಲನೇ ಕೋಆರ್ಡಿನೇಟ್ಸ್ ನೋಡಬೇಕು. ಮೊದಲನೇ ಕೋಆರ್ಡಿನೇಟ್ಸ್ ನಲ್ಲಿ ಏನ್ ನಂಬರ್ಸ್ಗಳಿರುತ್ತೆ ಆಯ್ತಾ, ಅದನ್ನ 0 ಅಂತ ಮಾಡ್ಕೊಳ್ಳಿ, 0 ಅಂತ ಮಾಡ್ಕೊಳ್ಳಿ. ಸರ್ ಇದ್ರಲ್ಲಿ ಮೊದಲನೇ 0 ಇದೆ ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ 0 ಮಾಡ್ಕೋತೀನಿ ನಾನು ಅಂತ. ಯಾಕೆ 0 ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇದು ಶಾರ್ಟ್ಕಟ್ ಮೆಥಡ್. 0 ಇದ್ರೆ ಹಂಗೆ ತಗೊಳ್ಳಿ, 0 ಇಲ್ಲ ಅಂದ್ರೆ 0 ಮಾಡ್ಕೊಳ್ಳಿ. ಸರಿ, ಇಲ್ಲಿ 0 ಇದೆ, 0 ಮಾಡ್ಕೊಂಡೆ, ಮೊದಲನೇದು ಮಾತ್ರ. ಹಾಗಾದ್ರೆ ಇಲ್ಲಿ 2 ಇದೆ, ಈ 2ಕ್ಕೆ ಏನನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 0 ಬರುತ್ತೆ, 2 ಸಬ್ಟ್ರಾಕ್ಟ್ ಮಾಡಿದ್ರೆ, ಹಾಗಾದ್ರೆ ಇದು 0 ಆಗುತ್ತೆ. ಸೊ ಇಲ್ಲಿ 2 0 ಮಾಡ್ಕೊಂಡಿದ್ದೀನಿ ಅಂದ್ರೆ ಏನು ಸಬ್ಟ್ರಾಕ್ಟ್ ಮಾಡಿದೆ ನಾನು, -2. ಅರ್ಥ ಆಯ್ತಾ? ಅದು ವೈ ಆಕ್ಸಿಸ್ ಅಲ್ಲಿ. ಹಾಗಾದ್ರೆ ಇಲ್ಲಿ ಮುಂದೆ ಇರುವ ವೈ ಆಕ್ಸಿಸ್ ನ ಬೆಲೆಗಳನ್ನು ಕೂಡ, ಬೆಲೆಗಳು ಏನಿರುತ್ತೆ ಕೋಆರ್ಡಿನೇಟ್ಸ್ ನ ಈ -2 ಕಳೆದು ಇಟ್ಕೊಳ್ಳಿ, ವೈ ಆಕ್ಸಿಸ್ ಮಾತ್ರ. ಬಟ್ ಸರ್ ವೈ ಎಕ್ಸ್ ಆಕ್ಸಿಸ್ ಏನ್ ಮಾಡೋದು, ಮೊದಲೇ 0 ಇರೋದ್ರಿಂದ ಅದನ್ನ ಹಂಗೆ ಬರ್ಕೊಳ್ಳಿ. ಬಟ್ ಇದಕ್ಕೆ ಮಾತ್ರ ಇಲ್ಲಿ 2 0 ಮಾಡೋದಕ್ಕೆ ನಾವು 2 ಕಳೆದಿರೋದ್ರಿಂದ, ಸಬ್ಟ್ರಾಕ್ಟ್ ಮಾಡಿರೋದ್ರಿಂದ, ಇಲ್ಲೂ ಅಷ್ಟೇ ಈ 3ಕ್ಕೆ -2 ಸಬ್ಟ್ರಾಕ್ಟ್ ಮಾಡಿ, ಎಷ್ಟು ಬರುತ್ತೆ, 1. ಅದನ್ನ ಇಲ್ಲಿ ಬರ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಈಗಾಗಲೇ 0 ಇರೋದ್ರಿಂದ ಇದನ್ನ ಹಂಗೆ ಬರ್ಕೊಳ್ಳಿ. ಇಲ್ಲಿ 1ಕ್ಕೆ -2 ಹಾಕಿ, ಹಾಗೆ ಎಷ್ಟು ಬರುತ್ತೆ, -1. ಅದನ್ನ ಇಲ್ಲಿ ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ? ಸಿಂಪಲ್. ಎಕ್ಸ್ ಅಕ್ಷ ವೈ ಅಕ್ಷವನ್ನ 0 ಮಾಡ್ಕೋಬೇಕು. ಅದರಲ್ಲಿ ಎಕ್ಸ್ ಅಕ್ಷದಲ್ಲಿ ಆಗ್ಲೇ 0 ಇದೆ, ವೈ ಅಕ್ಷನ 0 ಮಾಡ್ಕೊಳ್ಳೋಕೆ ನಾನು ಮಾಡ್ಕೋಬೇಕು ಅಂದ್ರೆ -2 ಗುಣಿಸ್ದೆ, ಸಬ್ಟ್ರಾಕ್ಟ್ ಮಾಡಿದೆ. ಅದೇ -2 ಪಕ್ಕದಲ್ಲಿರೋ ಕೋಆರ್ಡಿನೇಟ್ಸ್ ಇರುವ ವೈ ಅಕ್ಷಕ್ಕೂ ನೀವು -2 ಸಬ್ಟ್ರಾಕ್ಟ್ ಮಾಡಿ ಹೊಸ ಕೋಆರ್ಡಿನೇಟ್ಸ್ ಬರ್ಕೋಬೇಕು. ಕ್ಲಿಯರಾ? ಈಗ ಇದನ್ನ ಬಿಟ್ಬಿಡಿ, ಇವೆರಡನ್ನ ಮಾತ್ರ ಕೋಆರ್ಡಿನೇಟ್ಸ್ ಬರ್ಕೊಳ್ಳಿ. 2, 1, 3, -1. ಸರಿನಾ? ನೆಕ್ಸ್ಟ್ ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿದ್ರೆ 2 1 -2, ಅರ್ಥ ಆಗ್ತಿದ್ಯಾ? ಪ್ಲಸ್ 3 1 3, ಸಾರಿ ಪ್ಲಸ್ ಅಲ್ಲ, ಮೈನಸ್ ಮಾಡಿ. ಏನ್ ಮಾಡಿ, ಮೈನಸ್. ಅರ್ಥ ಆಯ್ತಾ? ಓರೆ ಗುಣಾಕಾರ. ಬಂದಿರೋ ಹೊಸ ಕೋಆರ್ಡಿನೇಟ್ಸ್ ನ ತಗೊಂಡು ಕೆಳಗೆ ಬರ್ಕೊಂಡು ಲಾಸ್ಟ್ 2 ಮಾತ್ರ ಬರ್ಕೊಂಡು ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿ 2 1 2, -2, 3 1 3, -3. ಈಗ ಇದನ್ನ ಆಡ್ ಮಾಡಿ, 2 + 3, ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾದ್ರೆ -5 ಬರುತ್ತೆ. ಇದನ್ನ 2ರಿಂದ ಬಾಗಿಸ್ಬಿಡಿ, ಹಾಗಾದ್ರೆ 2.5 ಬರುತ್ತೆ, -2.5 ಬರುತ್ತೆ. ಆದ್ರೆ ತ್ರಿಭುಜದ ವಿಸ್ತೀರ್ಣ ಮೈನಸ್ ಅಲ್ಲಿ ಬರ್ದೇ ಇರೋದ್ರಿಂದ ನಾವು ಇದನ್ನ ಪ್ಲಸ್ ಅಂತ ತಗೋತೀವಿ. ಹಾಗಾದ್ರೆ 2.5 ಇರೋದು ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಇಟ್ಸ್ ಅ ಸಿಂಪಲ್ ಟ್ರಿಕ್. ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್. ಸೊ ನೋಡಿ, 0, 2, 2, 3, ಆಮೇಲೆ 3, 1. ಈಗ ನೀಟಾಗಿ ನೋಡ್ಕೊಂಡು, ಇಲ್ಲಿಗಾಗಲೇ 0 ಇದೆ, ಇದನ್ನ 0 ಮಾಡ್ಕೋಬೇಕು ಅಂದ್ರೆ 2ಕ್ಕೆ -2 ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಹಾಗಾದ್ರೆ ಆಗೈತೆ 0 ಆಗುತ್ತೆ. ಈಗ ಇಲ್ಲಿರೋ -2 ಇದು ಹಂಗೆ ಇಟ್ಕೊಳ್ಳಿ, ಯಾಕಂದ್ರೆ ಈಗಾಗಲೇ 0 ಇದೆ. ಈಗ ಇಲ್ಲಿರೋ -2 ಇಲ್ಲಿರೋ ವೈ ಅಕ್ಷಕ್ಕೆ ಎಲ್ಲದಕ್ಕೂ ಕಳ್ಕೊಂಡು ಹೋಗಿ, ಸಬ್ಟ್ರಾಕ್ಟ್ ಮಾಡ್ಕೊಂಡು ಹೋಗಿ. 3ರಲ್ಲಿ 2 ಹೋದ್ರೆ 1. ನೆಕ್ಸ್ಟ್ 3 ಹಂಗೆ ಇಳಿಸ್ಕೊಳ್ಳಿ, 1ರಲ್ಲಿ 2 ಹೋದ್ರೆ -1. ಈಗ ಇದನ್ನ ಮಾತ್ರ ಬರ್ಕೊಳ್ಳಿ, 2, 1, 3, -1. ಸರಿನಾ? ಬರ್ಕೊಂಡ್ರ? ಸರಿ, ನೋಡ್ಕೊಳ್ಳಿ ಹಂಗೇನೆ.
ಮೊದಲನೇ ಪ್ರಾಬ್ಲಮ್ ಅಲ್ವಾ, ಹಾಗಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಡೋಂಟ್ ವರಿ. ಸೊ ಈಗ ಓರೆ ಗುಣಾಕಾರ ಮಾಡಿ. 2 1 -2, 3 1 -3, ಅಂದರೆ 3 1 3 ಮಧ್ಯದಲ್ಲಿ ಮೈನಸ್ ಹಾಕಬೇಕು. 3 1 3, 3 1 3, ಮಧ್ಯದಲ್ಲಿ ಮೈನಸ್ ಹಾಕಬೇಕು. ಹಾಗಾದ್ರೆ ಇದಕ್ಕೆ ಎಷ್ಟು ಬಂತು? -5 ಬಂತು. ಇದನ್ನು 2ರಿಂದ ಬಾಗಿಸ್ಬಿಡಿ. ಆನ್ಸರು 2.5. ಸರ್ ಮೈನಸ್ ಬರುತ್ತಲ್ಲ, ತಲೆ ಕೆಡ್ಸ್ಕೊಬೇಡಿ, ಪ್ಲಸ್ ಅಂತಲೇ ತಗೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮಸ್ತೆ ಮ್ಯಾಮ್, ಹಲೋ. ನೋಡಿ ಈಗ ಅದೇ ಥರದ್ದು ಇನ್ನೊಂದಿದೆ, ಮಾಡೋಣ. 1, 0 ಅದೇ ಮೆಥಡಲ್ಲಿ ಮಾಡೋಣ. -1, 0, 0, 1. ನೋಡಿ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆ ಇದ್ಬಿಟ್ರೆ ನಿಮ್ಗೆ ಆರಾಮ ಆಗ್ಬಿಡುತ್ತೆ. ಸ್ವಲ್ಪ ತಾಳ್ಮೆ ಇದ್ರೆ ಆರಾಮಾಗಿ ಕಲ್ತ್ಕೋತೀರ. ಹೆಂಗೆ ಕನ್ವರ್ಟ್ ಮಾಡಿದೆ ಸ್ವಲ್ಪ, ಈಗ ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ನಾನು ಟೈಮ್ ಜಾಸ್ತಿ ತೊಗೊಂಡು ಹೇಳ್ಕೊಟ್ಟೆ, ಒಪ್ಕೊಳ್ಳೋಣ. ಈಗ ನಿಮ್ಮ ಕ್ಲಾಸ್ನಲ್ಲೂ ಅಷ್ಟೇ, ನಿಮ್ಮ ತರಗತಿಗಳಲ್ಲೂ ನೀವುಗಳು ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಏಕ್ದಮ್ ಫುಲ್ ಸ್ಪೀಡಾಗಿ ಎಲ್ಲ ಹೇಳ್ಕೊಂಡು ಹೋಗೋಕ್ಕಾಗುತ್ತಾ? ಇಲ್ಲ ಅಲ್ಲ. ಇದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಮಕ್ಳಿಗೂ ಅಷ್ಟೇ ನೀವು ಹೇಳ್ಕೊಡ್ಬೇಕಾದ್ರೆ ಫಸ್ಟು ನಿಧಾನ ಕಾನ್ಸೆಪ್ಟ್ ಹೇಳ್ಕೊಡ್ತೀರಾ. ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ ಅರ್ಥ ಆದಮೇಲೆ ನೀಟಾಗಿ ಹೇಳ್ಕೊಂಡು ಹೋಗ್ತೀರಾ. ಸ್ವಲ್ಪ ನಿಮ್ಮ ಸ್ಪೀಡನ್ನು ಜಾಸ್ತಿ ಮಾಡ್ಕೊತೀರಾ. ಓಕೆ, ಗುಡ್. ರೈಟ್, ಓಕೆ, ಕ್ಲಿಯರಾ? ಸರಿ, ಈಗ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸಿಂಪಲ್ ಥಿಂಗ್. ಇಲ್ಲಿ ನೋಡಿ, ಈ 1ನ್ನು 0 ಮಾಡ್ಕೊಳ್ಳಿ. 1ನ್ನು 0 ಮಾಡ್ಕೋಬೇಕು ಅಂದ್ರೆ -1ರಿಂದ ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೊ 1 -1 is 0. ಸೊ ಇದು 0 ಆಯಿತು. ಹಾಗಾದ್ರೆ ಇಲ್ಲಿ -1 ಇದೆ. ಈ -1ನ್ನು ಇಲ್ಲಿರೋ ಎಕ್ಸ್ ಅಕ್ಷಕ್ಕೆ ಎಲ್ಲದಕ್ಕೂ -1 ಮಾಡ್ಕೊಂಡು ಹೋಗ್ಬೇಕು. ಸರ್ ಇದನ್ನೇನು? ಇದು ಬೇಡ, ಇದು ಹಾಗೆ 0 ಇಟ್ಕೊಡಿ, ಯಾಕಂದರೆ 0 ಇದೆ, ಸರಿನಾ? ಈಗ ಅದರಲ್ಲಿ ವೈ ಅಕ್ಷಕ್ಕೆ ಮಾತ್ರ ಮಾಡ್ಕೊಂಡು ಹೋಗ್ತಿದ್ದೋ, ಈಗ ಇದಕ್ಕೆ ಎಕ್ಸ್ ಅಕ್ಷದಲ್ಲಿ ಮಾತ್ರ ಮಾಡ್ಕೊಂಡು ಹೋಗಿ, ಯಾಕೆಂದರೆ ವೈ ಅಕ್ಷದಲ್ಲಿ ಈಗಾಗಲೇ 0 ಇದೆ, 0 ಇದೆ, ಸರಿನಾ? ಸರಿ, ಇಲ್ಲಿ ನೋಡಿ -1ಕ್ಕೆ -1, ಆನ್ಸರ್ -2. ಅದನ್ನ ಇಲ್ಲಿ ಬರ್ಕೊಳ್ಳಿ, ಅದನ್ನ ಇಲ್ಲಿದನ್ನ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟು 0ಗೆ -1, ಹಾಗಾದರೆ -1, ಇದು -1 ಅಲ್ಲೇ ಇಟ್ಕೊಳ್ಳಿ, 1 ಹಾಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡಿ. -2ಕ್ಕೆ 0, -1ಕ್ಕೆ 1, ಸರಿನಾ? ಓರೆ ಗುಣಾಕಾರ ಮಾಡಿ. 2 1 2, -2 1 2. ಇಲ್ಲಿ ಮೈನಸ್ ಬರೀಲೇಬೇಕು, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಅರ್ಥ ಆಯ್ತಾ? ಇಲ್ಲಿ ಮೈನಸ್ ಬರೀಲೇಬೇಕು, ಇಲ್ಲೊಂದು ಮೈನಸ್ ಇದೆ, 1 0 0, ಬಟ್ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1 0 0. ಹಾಗಾದ್ರೆ ಆನ್ಸರ್ -2. ಇದನ್ನ 2ರಿಂದ ಬಾಗಿಸಿ, 2ರಿಂದ ಡಿವೈಡ್ ಮಾಡ್ಬಿಡಿ, ಆನ್ಸರ್ -1. ಬಟ್ ವಿಸ್ತೀರ್ಣ ನಿಮಗೆ ನೆಗೆಟಿವ್ ಅಲ್ಲಿ ಇರಲ್ಲ, ಅಂದರೆ ಏರಿಯಾ ನೆಗೆಟಿವ್ ಅಲ್ಲಿ ಇರಲ್ಲ, ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಹಾಗಾದರೆ ಸಿ ಆಪ್ಷನ್ ಕರೆಕ್ಟ್. 1 ಸ್ಕ್ವೇರ್ ಯೂನಿಟ್ಸ್ ಈಸ್ ಅ ಕರೆಕ್ಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? So shall we go for the next problem? ಮುಂದಿನ ಪ್ರಾಬ್ಲಮ್ಗೆ ಹೋಗೋಣವಾ? So shall we go for the next problem? So ಇಲ್ಲಿ ಇಂಗ್ಲೀಷು ಕನ್ನಡ ಎರಡರಲ್ಲೂ ಇರುತ್ತೆ, ಡೋಂಟ್ ವರಿ. ವಿ ಆರ್ ಗೋನ ಸಾಲ್ವ್ ಇನ್ 2 ways, ಒಂದು ಕನ್ನಡ, ಇಂಗ್ಲೀಷ್. ಸೊ ಏನಾದರೂ ಕಲಿತಾ ಇದ್ದೀನಿ, ರಿವಿಷನ್ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಅ ಆ್ಯಪ್ ಆಲ್ಸೋ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ HSTR, GPSTR, PSTR ಕೋರ್ಸ್ಗಳು ಲಭ್ಯ ಇದೆ.
ಓಕೆ, ಫಿಸಿಕ್ಸ್ ಕ್ಲಾಸಸ್ಗಳು ಕೂಡ ಬರುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ 8088100752ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಹಾಗೆ ನಾನು ಹೇಳ್ತಾ ಇದ್ದಂಗೆ ಈ ತರಗತಿಗಳು HSTR GPSTRಗೆ ಯೂಸ್ ಆಗುವಂಥದ್ದು ಮ್ಯಾಥ್ಸ್ ತರಗತಿಗಳು. ನಮ್ಮಲ್ಲಿ ಕಾನ್ಸೆಪ್ಟ್ಸ್ನು ಹೇಳ್ಕೊಡ್ತೀವಿ. ಕಾನ್ಸೆಪ್ಟ್ಸ್ನ ಜೊತೆಗೇನು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳು ಕೂಡ ತಗೊಳ್ತೀವಿ. ಸೊ ಕಾನ್ಸೆಪ್ಟ್ಸ್ ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಆಲ್ಸೋ ಶಾರ್ಟ್ ಟ್ರಿಕ್ಕಲ್ಲೂ ಹೇಳ್ಕೊಡ್ತೀವಿ, MCQಸ್ನು ಸಾಲ್ವ್ ಮಾಡ್ಕೊಡ್ತೀವಿ, ಬಹು ಆಯ್ಕೆಯನ್ನು ಸಾಲ್ವ್ ಮಾಡ್ಕೊಡ್ತೀವಿ, ಡಿಸ್ಕ್ರಿಪ್ಟಿವ್ ಆಧಾರದಲ್ಲೂ ನಾವು ಅದನ್ನು ಸಾಲ್ವ್ ಮಾಡ್ಕೊಡ್ತೀವಿ. ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಇರುತ್ತೆ. ಮತ್ತು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಫಿಸಿಕ್ಸ್ನ ತರಗತಿಗಳು ಅಂದರೆ ಭೌತಶಾಸ್ತ್ರದ ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇರುತ್ತೆ. ಮುಂದಿನ ಪ್ರಶ್ನೆ, ಟ್ರೈ ಮಾಡ್ತೀರಾ? ಇದನ್ನ ಟ್ರೈ ಮಾಡಿ. ಮಾಡಿದ್ದೀರಾ? ಟೈಮ್ ಕೊಟ್ಟಿದ್ದೀನಿ. VGT Academy. The YouTube channel name is also VGT Academy. ಮತ್ತು ಆ್ಯಪ್ ನೇಮು ಕೂಡ VGT Academy. ಸಾಲ್ವ್ ಮಾಡಿದ್ದೀರಾ? ಓಕೆ, ಸಿಂಪಲ್. ಬೇಗ ಬೇಗ ಮಾಡ್ಕೊಂಡು ಹೋಗೋದಾದ್ರೆ ನೋಡಿ, 1,2 -4, -3 4, 1. ಸೊ ಮೊದಲನೇದಲ್ಲಿ ಇರೋದ್ರಲ್ಲಿ ಅದರಲ್ಲಿ ಎರಡರಲ್ಲೂ ಒಂದರಲ್ಲಿ 0 0 ಇತ್ತು, ಬಟ್ ಇದರಲ್ಲಿ ಎರಡರಲ್ಲೂ 0 0 ಇಲ್ಲ. ಸೊ ಇದನ್ನು 0ಗೆ ಇಳಿಸ್ಕೊಳ್ಳಿ. ಅದನ್ನು ನಾವು 0ಗೆ ಕಡಿಮೆ ಮಾಡ್ಕೋಬೇಕು. ಓಕೆ, 0 0 ಕಡಿಮೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದಕ್ಕೆ -1 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ, ಇದು 0. 2ಕ್ಕೆ -2 ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ ಇದು 0 ಆಯಿತು. ಹಾಗಾದರೆ ಎಲ್ಲ ಎಕ್ಸ್ ಅಕ್ಷಕ್ಕೂ -1 ಕಳೀರಿ, ಸಬ್ಟ್ರಾಕ್ಟ್ ಮಾಡಿ. ಎಲ್ಲ ವೈ ಅಕ್ಷಕ್ಕೂ ವೈ ಆಕ್ಸಿಸ್ಗೂ -2 ಸಬ್ಟ್ರಾಕ್ಟ್ ಮಾಡಿ. ಹಾಗಾದರೆ -4 -1 ಅಂದರೆ -5 ಆಯಿತು, ಇದು -5. -3 -2 ಅಂದರೆ ಇದು -5 ಆಯಿತು. ಸರಿನಾ? ನೆಕ್ಸ್ಟು 4 -1 ಅಂದರೆ 3 ಆಯಿತು, ಇದು 3 ಆಯಿತು. ನೆಕ್ಸ್ಟು 1 -2 ಅಂದರೆ -1 ಆಯಿತು, ಇದು -1. ಈಗ ಇದನ್ನು ಮಾತ್ರ ಬರ್ಕೊಳ್ಳಿ. -5 -5, ಇದು 3, ಇದು -1. ನಾವು ಕ್ರಾಸ್ ಮಲ್ಟಿಪಲ್, minus into minus is plus, 5 ones are 5, minus 5 3s are 15, but illon minus ಇದೆ, illon minus ಇದೆ plus, so therefore it's 20 divided by 2 ಮಾಡಿ. 2 ones are 2 tens are, so ಹಾಗಾದರೆ ಆನ್ಸರ್ 10 square units. 10 square ಅನ್ನೋದು ಬಿ ಆಪ್ಷನ್ ಇದೆ, ಸೊ ಬಿ ಆಪ್ಷನ್ ಇಸ್ ರೈಟ್. ಸಿಂಪಲ್ ಥಿಂಗ್ ನೋಡಿ. ಸೊ ಫಸ್ಟು ಆ್ಯಕ್ಚುಲ್ ಆಗಿ ವಿ ಹ್ಯಾಡ್ ಸಾಲ್ವ್ಡ್ ಅಂದರೆ ವಿ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಇಟ್. ನೋಡಿ ಬಿ ಅಂತ ನೀವು ಹೇಳಿದ್ದೀರಾ, ಫಸ್ಟ್ ವಿ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಇಟ್, ಕರೆಕ್ಟಾ? ಒಪ್ಕೋತೀರಾ? ಸ್ವಲ್ಪ ಟೈಮ್ ತಗೊಂಡು ಈಗ, ಬಟ್ ಈ ಪ್ರಾಬ್ಲಮ್ಗೆ ನೋಡಿ ಬೇಗ ಮಾಡಿದ್ವಲ್ಲ, ಹಾಗೆ ವಿಲ್ ಚೇಂಜ್ ದ ಹೆಡ್ಡಿಂಗ್, ಮ್ಯಾರಥಾನ್ ಅನ್ನೋದನ್ನು ತೆಗ್ಬೇಡ. ಸೊ ಓಕೆನಾ? ಸೊ ವಿಲ್ ಸೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮಾಡೋಣ. ಸೊ ಇದೊಂದು ಹೋಮ್ವರ್ಕ್ ತಗೊಳ್ಳಿ. ಸೊ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ, ಸೊ ABCD ಅನ್ನೋ ಕ್ವಾಡ್ರಿಲ್ಯಾಟ್ರಲ್ ಇದೆ. ಇದರ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ A ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 0, -2, ಆ್ಯಂಡ್ B ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 2, 1, C ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 0, 4, ಆ್ಯಂಡ್ D ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ -2, 1. ನಾವು ಇಲ್ಲೇನು ಮಾಡಿ ಸರ್, ನಾವು ವಿ ಆರ್ ಸಾಲ್ವಿಂಗ್ ದ ಏರಿಯಾ ಆಫ್ ಅ ಟ್ರಯಾಂಗಲ್, ಬಟ್ ಇದು ಕ್ವಾಡ್ರಿಲ್ಯಾಟ್ರಲ್ ಬಂತು ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್. ನೀವೇನು ಮಾಡಿ ಅಂದರೆ ಇಲ್ಲಿ ಒಂದು ಡಯಾಗನಲ್ ಹೇಳ್ಕೊಬಿಡಿ, ಒಂದು ವಿಕರ್ಣ ಹೇಳ್ಕೊಬಿಡಿ.
ವಿಕರ್ಣ ಹೇಳ್ಕೊಂಡಾದ್ಮೇಲೆ ಈ ರೀತಿ ಮಾಡಿ. ಏನು? ಸಿಂಪಲ್. ಮೊದಲನೇದಾಗಿ ಎ ಬಿ ಸಿ ಟ್ರಯಾಂಗಲ್ ತಗೊಳ್ಳಿ. ನಾವು ವಿಕರ್ಣ ಹಾಕಿದ್ಮೇಲೆ 2 ಟ್ರಯಾಂಗಲ್ ಬಂತು. ಎ ಬಿ ಸಿ ಕೋಆರ್ಡಿನೇಟ್ಸ್ ತಗೊಂಡು ಇದರ ಏರಿಯಾ ಕಂಡಿಡ್ಕೊಳ್ಳಿ. ಏನೋ ಏರಿಯಾ ಬರುತ್ತೆ. ಈಗ ತಾನೇ ಹೇಳ್ಕೊಟ್ಟಲ್ಲ, ಅದೇ ಮೆಥಡಲ್ಲಿ ಕಂಡಿಡಿ. ಏನೋ ಏರಿಯಾ ಬರುತ್ತೆ ಎ ಬಿ ಸಿ ಕೋಆರ್ಡಿನೇಟ್ಸ್ ತಗೊಂಡು. ನೆಕ್ಸ್ಟ್ ಎ ಡಿ ಸಿ ಕೋಆರ್ಡಿನೇಟ್ಸ್ ತಗೊಂಡು ಇದರ ಏರಿಯಾ ಕಂಡಿಡಿಯಿರಿ. ಅರ್ಥ ಆಗ್ತಿದೆಯಾ? ಆಗೇನೋ ಏರಿಯಾ ಬರುತ್ತೆ. ಇವೆರಡನ್ನ ಏರಿಯಾವನ್ನು ಬಂದಿರೋ ಏರಿಯಾವನ್ನು ಆ್ಯಡ್ ಮಾಡಿ, ಆಗ ನಿಮಗೆ ಅವ್ರು ಕೇಳಿರೋ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಅಥವಾ ಆನ್ಸರ್ ನಿಮಗೆ ದೊರಕುತ್ತೆ. ಸೊ ಇದರ ಏರಿಯಾ ಯು ಆ್ಯಡ್ ಇಟ್. ಬಟ್ ಇದರ ಏರಿಯಾವನ್ನು ನೀವು ಹೇಳ್ಕೊಟ್ಟು ಶಾರ್ಟ್ ಟ್ರಿಕ್ ಮೆಥಡು ಅದರಲ್ಲಿ ಯೂಸ್ ಮಾಡಿ. ಡೋಂಟ್ ವರಿ. ಓಕೆ, ಇದೊಂದು ಹೋಮ್ವರ್ಕ್. ಓಕೆ, ಸೊ ಇದೊಂದು ಲಾಸ್ಟ್ ಕ್ವಶನ್ ಮಾಡೋಣ. ಸೊ ಇದು ನೋಡಿ, ಇದೊಂದು ಹೋಮ್ವರ್ಕು ಈಗ ತಾನೇ ಕೊಟ್ವಲ್ಲ ಅದೇ ಥರದ್ದು. ಬಟ್ ಇಲ್ಲಿ ಕೊಟ್ಟಿದೆಯಲ್ಲ, ಇದನ್ನ ಮಾಡೋದಕ್ಕೂ ನಮಗೆ ಒಂದು ಫಾರ್ಮುಲಾ ಇದೆ, ನಾರ್ಮಲ್ ಮೆಥಡು. ಬಟ್ ನಾರ್ಮಲ್ ಮೆಥಡ್ ಮಾಡೋಕ್ಕೆ ಹೋಗಲ್ಲ, ನಾನು ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ, ಈಸಿ ಮೆಥಡು. ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಮಾಡಬಹುದು. ಓಕೆ, ಏನದು ಅನ್ನೋದನ್ನು ಹೇಳ್ತೀನಿ, ನೋಡ್ಕೊಳ್ಳಿ. ಸಿಂಪಲ್ ಥಿಂಗ್. ಪ್ರಶ್ನೆ ನೋಡ್ಕೊಳ್ಳಿ, ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಈ ರೀತಿ ಇದ್ದಾಗ ಈ ಸೂತ್ರ, ಏರಿಯಾ ಆಫ್ ಟ್ರಯಾಂಗಲ್ ಕೇಳಿದಾಗ 0 ಮಾಡ್ಕೋಬೇಕು, 0 ಮಾಡ್ಕೋಬೇಕು ಅಂತ ಹೇಳಿದೆ. ಬಟ್ ಇಲ್ಲಿ ಬೇರೆ ತರ ಪ್ರಶ್ನೆ ಇದೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಸಹರೇಖೀಯ ಬಿಂದುಗಳಾಗಿದ್ರೆ ಅದರಲ್ಲಿ ಕೆ ವ್ಯಾಲ್ಯೂ ಪಿ ವ್ಯಾಲ್ಯೂ ಅಂತ ಕೇಳಿದ್ರೆ, ಕೊಲೀನಿಯರ್ ಅಂತ ಕೇಳಿ ಈ ವರ್ಡ್ನ ಕೇಳಿ ಪಾಯಿಂಟ್ಸ್ಗಳನ್ನು ಕೊಟ್ಟು 2, 3, 4, ಕೆ ಆ್ಯಂಡ್ 6, -3 ಅಂತ ಕೊಟ್ಟು ಕೊಲೀನಿಯರ್ ಅಂತ ಕೊಟ್ಟು ಕೆ ವ್ಯಾಲ್ಯೂ ಅಂತ ಕೇಳಿದ್ರೆ ಆಗ ನೀವು ಹಿಂಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸಿಂಪಲ್. ಓಕೆ, ಈ ರೀತಿಯಿಂದ ಹೇಗೆ ಮಾಡಬೇಕು ಗೊತ್ತಾ? ಸಿಂಪಲ್ ಒಂದು ಸೂತ್ರ ಹೇಳ್ಕೊಡ್ತೀನಿ. ಎಸ್, ಇಟ್ಸ್ ಪೇಡ್. ಅಂದರೆ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಒಳಗಡೆ ಕೋರ್ಸ್ಗಳಿಗೆ ಬೈ ಮಾಡೋದಕ್ಕೆ. ನಾ ಹೇಗೆ ಮಾಡೋದು ನೋಡ್ಕೊಳ್ಳಿ ಸರ್, ಡೀಟಾಗಿ ಹೇಳ್ಕೊಡ್ತೀನಿ. ಏನು ಹೇಳಿದೆ? ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಕೊಲೀನಿಯರ್ ಇದ್ದಾಗ, ಸಹರೇಖೀಯ ಬಿಂದುಗಳಾಗಿ ಕೆ ವ್ಯಾಲ್ಯೂ ಕೇಳಿದಾಗ. ಸೂತ್ರ ಬಂದು ಸಿಂಪಲ್ ಸೂತ್ರ. ಎಸ್, ಐ ನೋ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಮಾಡಬೇಕು. ಬಟ್ ಇದನ್ನ x1 y1 ಅಂತ ಕೊಡಿ, ಇದು x2 y2 ಕೊಡಿ, ಇದು x3 y3. ಓಕೆನಾ? ಸ್ಲೋಪ್ ಅನ್ನೋದು ಒಂದು ಫಾರ್ಮುಲಾ ಇದೆ. ಸ್ಲೋಪ್ಗೆ ಒಂದು ಸೂತ್ರ ಇದೆ, ಇಳಿಜಾರು ಒಂದು ಸೂತ್ರ ಇದೆ. ಏನದು ಸೂತ್ರ ಅಂದರೆ y2 - y1 ಡಿವೈಡೆಡ್ ಬೈ x2 - x1 ಈಕ್ವಲ್ಸ್ ಟು y3 - y2 ಡಿವೈಡೆಡ್ ಬೈ x3 - x2. ಈ ಸೂತ್ರ ಹಾಕ್ಕೊಂಡು ನಾವು ಈಸಿಯಾಗಿ ಈ ತರಹ ಪ್ರಶ್ನೆಗೆ ಬೆಲೆಯನ್ನು ವಿತಿನ್ 10 ಸೆಕೆಂಡ್ ಫೈಂಡ್ ಔಟ್ ಮಾಡಬಹುದು. ಕೆ ಬೆಲೆಯನ್ನು ವಿತಿನ್ 10 ಸೆಕೆಂಡ್ ಫೈಂಡ್ ಔಟ್ ಮಾಡಬಹುದು. ಕ್ಲಿಯರಾ? ಮಾಡೋಣ. ಸೊ ಈ ಥರ ಪ್ರಶ್ನೆಗಳಿಗೆ ಈ ಸೂತ್ರ ಹಾಕಿ, ಸ್ಲೋಪ್ ಸೂತ್ರ y2 - y1 ಡಿವೈಡೆಡ್ ಬೈ x2 - x1 ಈಕ್ವಲ್ಸ್ y3 - y2 ಡಿವೈಡೆಡ್ ಬೈ x3 - x2. ಅಲ್ಲಿ ನೋಡಿ ವ್ಯಾಲ್ಯೂಸ್ ಇದೆಯಲ್ಲ, ವ್ಯಾಲ್ಯೂಸ್ನ ಅಪ್ಲೈ ಮಾಡಿ. ಇಲ್ಲಿ y2 ಅಂದರೆ ಕೆ ಮೈನಸ್ y1 ಅಂದರೆ 3 ಡಿವೈಡೆಡ್ x2 ಅಂದರೆ 4 ಮೈನಸ್ x1 ಅಂದರೆ 2, y3 ಅಂದರೆ -3, y2 ಅಂದರೆ ಕೆ, x3 ಅಂದರೆ 6 ಮೈನಸ್ x2 ಅಂತಂದರೆ 4. ನೋಡಿ ಸಿಂಪಲ್ ಬಂದ್ಬಿಡುತ್ತೆ. ಸೊ ಕೆ -3 ಇಲ್ಲಿ ಬರೀತೀನಿ. ಸೊ ಕೆ -3 ಹಾಗೆ ಇಟ್ಕೊಳ್ಳಿ. 4 2 ಹೋದರೆ 2, -3 - ಕೆ ಹಾಗೆ ಇಟ್ಕೊಳ್ಳಿ. 6 - 4 is 2. ನಾವು ಕ್ರಾಸ್ ಮಲ್ಟಿಪಲ್ ಮಾಡಿ 2 × ಕೆ ಅಂದರೆ 2k, 3 2s are 6, -3 × 2 is -6, 3 × 2 is next -2 × k is -2k. 2k ಈ ಕಡೆ ಕರ್ಕೊಳ್ಳಿ, 6ನ ಆಚೆ ಕಳಿಸಿ. 2k ಅಲ್ಲೇ ಇದೆ, ಇನ್ನೊಂದು 2k ಬಂತು. -6 ಅಲ್ಲೇ ಇದೆ, ಈ ಕಡೆ ಬಂದರೆ +6. ಹಾಗಾದರೆ 2k + 2k ಅಂದರೆ 4k. 6 6 ಕ್ಯಾನ್ಸಲ್ ಆದರೆ ಓಕೆ, ಇಲ್ಲಿ 2 3s are 6, -6, 3 2s are -6, ಸರಿ ಇದೆ. -6 ಈ ಕಡೆ ಬಂದರೆ +6 ಆಗುತ್ತೆ. -6 ಈ ಕಡೆ ಬಂದರೆ +6.
ಹಾಗಾದ್ರೆ ಇಲ್ಲಿ ಕ್ಯಾನ್ಸಲ್ ಆದರೆ ಆನ್ಸರ್ 0, ಹಾಗಾದರೆ ಕೆನ ಬೆಲೆ 0. ಸಿಂಪಲ್, ಮುಗೀತು. ಕ್ಲಿಯರ್? ನಾವು ಯೂಸ್ ಮಾಡಿದಂಥ ಸೂತ್ರ ಏನು ಹೇಳ್ಕೊಟ್ಬಿಡ್ತೀನಿ ಒಂದ್ಸಲ. ಕೊಲಿನಿಯರ್ ಅಂತ ಇತ್ತು ಅಂದರೆ ಈ ಸೂತ್ರ ಯೂಸ್ ಮಾಡಿ. y3 ಮೈನಸ್ y2 ಬೈ x3 ಮೈನಸ್ x2, ಈ ಸೂತ್ರ ಯೂಸ್ ಮಾಡಿ ವೆನ್ ಕೊಲಿನಿಯರ್ ಅನ್ನೋ ವರ್ಡ್ ಇದ್ರೆ. ಅರ್ಥ ಆಯ್ತಾ? ಕೊಲಿನಿಯರ್ ಅಂದರೆ ಸಹರೇಖೀಯಗಳು, ಬಿಂದುಗಳು ಅಂತಿದೆ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಬೇರೆ ಥರ ಪ್ರಶ್ನೆಗಳಿದೆ. ಇದು AP ಪ್ರಶ್ನೆಗಳು, ಇದನ್ನು ನಾಳೆ ತರಗತಿಯಲ್ಲಿ ಮಾಡೋಣ. ಓಕೆ. ಸೊ ಇದು HSTR, GPSTR, ಮ್ಯಾಥ್ಸ್ ಕ್ಲಾಸಸ್, ಗಣಿತದ ತರಗತಿಗಳು, ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ಇದರಲ್ಲಿ ನಾವು ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ, PYQ ಸಾಲ್ವ್ ಮಾಡ್ತೀವಿ, MCQ ಸಾಲ್ವ್ ಮಾಡ್ತೀವಿ, ಶಾರ್ಟ್ಕಟ್ ಹೇಳ್ಕೊಡ್ತೀವಿ ಮತ್ತು ಡಿಸ್ಕ್ರಿಪ್ಟಿವ್ ಆಧಾರಿತದಲ್ಲೂ ಮಾಡ್ಕೊಡ್ತೀವಿ. ಡಿಸ್ಕ್ರಿಪ್ಟಿವ್ GPSTR ಬೇಕು ನಮಗೆ. ಓಕೆ. ಸೊ ಡಿಸ್ಕ್ರಿಪ್ಟಿವ್ ಆಧಾರದಲ್ಲೂ ನಾವು ಮಾಡ್ಕೊಡ್ತೀವಿ. ಡಿಸ್ಕ್ರಿಪ್ಟಿವ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ಸ್, ಅದನ್ನು ಕೂಡ ಕೊಡ್ತೀವಿ. ಕ್ಲಿಯರ್? ಪ್ರತಿದಿನ ನಮಗೆ 6 ಗಂಟೆಗೆ ಒಂದು ತರಗತಿ ಮತ್ತು 9 ಗಂಟೆ ಸಂಜೆ ಒಂದು ತರಗತಿ ಇರುತ್ತೆ, 6 ಮತ್ತು 9. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಏನೇ ಮಾಹಿತಿ ಬೇಕು ಅಂದರೆ 8088100752, ಓಕೆ, ಇದಕ್ಕೆ ನೀವು ಡಯಲ್ ಮಾಡ್ಬೋದು. VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಸ್ಗಳು ಸಿಗುತ್ತೆ, ಕಡಿಮೆ ದರದಲ್ಲಿ ಸಿಗುತ್ತೆ. ಕೊಲಿನಿಯರ್ ಅನ್ನೋ ಪಾಯಿಂಟ್ ಹೇಳ್ಬಿಡ್ತೀನಿ. ಕರೆಕ್ಟ್, ಕೊಲಿನಿಯರ್ ಅನ್ನೋ ಪಾಯಿಂಟ್ ಹೇಳಿರ್ಲಿಲ್ಲ ಅಲ್ಲ. ಕೊಲಿನಿಯರ್ ಅನ್ನೋ ಪಾಯಿಂಟ್ ಒಂದು ಮೀನಿಂಗ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಕೊಲಿನಿಯರ್ ಅಂತಂದ್ರೆ ಈ 3 ಪಾಯಿಂಟ್ಸ್ಗಳನ್ನ, ಇಫ್ ಯು ವಾಂಟ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಪಾಯಿಂಟ್ಸ್ ಮೀನ್ಸ್ ದೆನ್ these 3 points should lie on a same straight line. ಅರ್ಥ ಆಯ್ತಾ? ಇದು ABC ಅನ್ನೋದು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಬೇಕು ಅಂದ್ರೆ those 3 points should lie on a same straight line. ಸೊ ಸಹರೇಖೀಯ ಬಿಂದುಗಳು ಅಂತಂದ್ರೆ ಯಾವುದು ಅಂದ್ರೆ 3 ಬಿಂದುಗಳನ್ನ ನಾವು ಸಹರೇಖೆಯ ಬಿಂದುಗಳು ಅಂತ ಕರಿತೀವಿ. ಅಂದ್ರೆ ಆ 3 ಬಿಂದುಗಳು ಒಂದೇ ಸರಳ ರೇಖೆಯ ಮೇಲೆ ಇರಬೇಕು. ಅರ್ಥ ಆಯ್ತಾ? ಆ ಥರ ಇದ್ರೆ ಅದನ್ನ ಕೊಲಿನಿಯರ್ ಅಥವಾ ಸರಳ ರೇಖೆಯ ಬಿಂದುಗಳು ಅಂತ ನಾವು ಕರಿತೀವಿ. ಕ್ಲಿಯರಾ? ಪಾಯಿಂಟ್ಸ್ ಕ್ಲಿಯರ್ ಆಗಿದೆಯಾ? ಸರಿ. ಸೊ ಇವತ್ತಿನ ತರಗತಿನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಏನೋ ಸ್ವಲ್ಪ ಕಲ್ತಿದ್ದೀನಿ ಅಂತಂದರೆ ನಾನು ಆವಾಗಲೇ ಹೇಳಿದೆ. ಸೊ ರಿವಿಷನ್ ಆಗಿದ್ದರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಗುಡ್ ನೈಟ್.